ಎಲ್ಲ ದಿನ ಅಂತ ಹಾಕಿದ್ರ ನಿಮ್ಮ ಪಾರ್ಲರ್ ಅಂತ ಇನ್ನೊಂದ್ ಸ್ವಲ್ಪ ಬಿಟ್ಟು ಹೋಗು ಮುಂದೆ ಮೆಸೇಜ್ ಹಾಕಿದ್ರೆ ಹೋಗಿ ನಾನು ಕುಂದ್ಬಿಟ್ಟು ಕೇಳ್ರಿ ಈಗ ಅಕ್ಕದ ಅಂತ ಹೇಳಿದ್ರೆ ನಾನು ಅಲ್ಲ ಇಲ್ಲ ಅಲ್ಲ ಸುಮ್ಮನೆ ಕುಂತಾಡ್ರಿ ಅಲ್ಲ ನಿಮ್ಮ ಅಣ್ಣ ಬಾಯ್ ಎತ್ತಿಲ್ಲ ನಿಮ್ಮ ಸ್ಟಾಪ್ ಮಾಡಿರ್ಲಿಲ್ಲ ನೀನ್ ಹೇಳಕ್ ಬರ್ತಿಲ್ಲ ನೀನ್ ಮಾಡಕತ್ತಿದ್ದೆ ನಾನು ಫೋನ್ ವಿಡಿಯೋಸ್ ಸ್ಟಡಿ ಗೋ ತಡ್ರಿ ಮೇಡಮ್ ಇದು ಎಷ್ಟು ಬೀಳುತ್ತೆ ಮ್ಯಾಮ್ ಇದು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಎಷ್ಟು ಬೀಳುತ್ತೆ ಮ್ಯಾಮ್ ಅಂದ್ರೆ ಇವಾಗ ಫೋರ್ಡಬಲ್ ಬಂದಿದ್ದಾವೆ ಫೋರ್ಡಬಲ್ ಬಂದಿದ್ದಾವೆ ಹಾ ಎಲ್ಲವೂ ಬರ್ತಾವ ಇವಾಗ ಏನದ ಹೇಳಿದ್ನಲ್ಲ ಇವಾಗೆಲ್ಲ AI ದುನಿಯಾ ನಮ್ಮನ್ನು ಅಂದ್ರೆ ಇದು ಫೋರ್ಡ್ ಮಾಡೋದು ಬಂದಿತ್ತು ನಾನು ಅಂತ ತಗೊಂಡು ಓಕೆ ಸ್ಟಾರ್ಟ್ ಮಾಡೋಣ ಸೊ ಇದು ಬಂದು ಪೆಡಿಕ್ಯೂರ್ ಟ್ಯಾಬ್ ಇದರಲ್ಲಿ ನೋಡಿ ಆಫ್ ಆನ್ ಮಾಡಿದ ತಕ್ಷಣ ಇಲ್ಲಿ ಇರುತ್ತೆ ಸೆಟ್ಟಿಂಗ್ಸ್ ಇರುತ್ತೆ ಇವಾಗ ನಾನು ಜಸ್ಟ್ ಹೀಟ್ ಆಗಕ್ಕೆ ಇಟ್ಟಿದ್ದೀನಿ ನೀರು ಫಸ್ಟು ಪೆಡಿಕ್ಯೂರಿಗೆ ಬಂದಿದಾರ ಆಲ್ರೆಡಿ ನಿಮ್ಗೆ ಏನಾದರೂ ಐಬ್ರೋ ಥ್ರೆಡ್ಡಿಂಗ್ ಇರುತ್ತೆ ಬೇರೆ ಏನಾದರೂ ವರ್ಕ್ ಇರುತ್ತೆ ಅವಾಗ ಇದನ್ನ ರೆಡಿ ಮಾಡಿ ಇಟ್ಕೋಬೇಕು ನನ್ನೇನು ತೋರಿಸ್ತಾರೆ ಇದನ್ನು ತೋರಿಸೋಕೆ ಅವಾಗ ರೆಡಿ ಮಾಡಿ ಇಟ್ಕೋಬೇಕು ಓಕೆ ಈ ಟಬ್ನಲ್ಲಿ ನೀರು ಹಾಕಿ ಫಸ್ಟ್ ಹೀಟ್ಗೆ ಇಡಬೇಕು ಇದು ನೋಡಿ ಆಲ್ರೆಡಿ ಬಿಸಿ ಆಗ್ತಾ ಇದೆ ಸ್ವಲ್ಪ ಲೈಟಾಗಿ ಇದು ಬಿಸಿ ಆಗ್ಲಿಕ್ಕೆ ಒಂದು 10 ಮಿನಿಟ್ಸ್ ಅಂತ ತಗೊಳುತ್ತೆ ಅದಕ್ಕೆ ಫಸ್ಟ್ ನೀರು ಹಾಕಿ ಅದರಲ್ಲಿ ಶಾಂಪೂ ಹಾಕಬೇಕು ಪೆಡಿಕ್ಯೂರ್ ಶಾಂಪೂ ಬರುತ್ತೆ ಹೈಡ್ರೋಜನ್ ಪೆರಾಕ್ಸೈಡ್ ಹಾಕಬೇಕು ಪೆಡಿಕ್ಯೂರ್ದು ಸಾಲ್ಟ್ ಬರುತ್ತೆ ಉಪ್ಪು ಅದನ್ನು ಹಾಕಬೇಕು ಒಂದು ಸ್ವಲ್ಪ ಡೆಟಾಲ್ ಹಾಕಬೇಕು ಹೈಡ್ರೋಜನ್ ಪೆರಾಕ್ಸೈಡ್ ಹಾಕಿದರೆ ಹಿಮ್ಮಡಿಗಳು ಒಡೆದಿರ್ತಾವಲ್ಲ ಜಾಸ್ತಿ ಅದೆಲ್ಲ ಸಾಫ್ಟ್ ಆಗುತ್ತೆ ಅದು ಸ್ವಲ್ಪ ಜಾಸ್ತಿ ಇದ್ದರೆ ಜಾಸ್ತಿ ಹಾಕಬೇಕು ಕಡಿಮೆ ಇದ್ದರೆ ಕಡಿಮೆ ಹಾಕಬೇಕು ಒಂದೆರಡು ಕ್ಯಾಪು ನನ್ನ ವೀಡಿಯೋ ಸರಿಯಾಗಿ ಬರಲಿಲ್ಲ ನಿಮ್ಮನ್ನು ವೀಡಿಯೋ ಮಾಡಿಬಿಡ್ತೀನಿ ಅಷ್ಟೇ ಬರಕುಂತಿತ್ತು ಮೇಡಮ್ ನೀಟಾಗಿ ಬರಬೇಕು ಓಕೆ ಸೊ ಇವಾಗ ನಾನು ಆಲ್ರೆಡಿ ಇದರಲ್ಲಿ ಉಪ್ಪು ಹಾಕಿದ್ದೀನಿ ಇದು ಬಂದು ಪೆಡಿಕ್ಯೂರ್ ಶಾಂಪು ನಾನು ಇದರಲ್ಲಿ ಹಾಕಿಟ್ಕೊಂಡಿದ್ದೀನಿ ಅದು ದೊಡ್ಡ ಡಬ್ಬ ಆ ಥರ ಇದೆ ಅದಕ್ಕೆ ಇದರಲ್ಲಿ ಹಾಕಿಟ್ಟಿದ್ದೀನಿ ಸ್ವಲ್ಪ ಪೆಡಿಕ್ಯೂರ್ ಶಾಂಪು ಹಾಕ್ತಾ ಇದ್ದೀನಿ ಶಾಂಪು ಯಾವ್ದನ್ನ ಹಾಕ್ಬೋದಾ ಪೆಡಿಕ್ಯೂರ್ ಶಾಂಪು ಹಾಕ್ಬೋದು ಯಾವ್ದಾದ್ರು ಹಾಕ್ಬೋದು ಬಟ್ ಪೆಡಿಕ್ಯೂರ್ಗೆ ಅಂತಂದ್ರೆ ಸಪ್ರೇಟ್ ಆಗಿ ಬರುತ್ತೆ ಅದನ್ನ ನೀವು ತಗೊಂಡು ಇಟ್ಕೊಂಡು ಅದನ್ನ ಹಾಕ್ಬೋದು ಶಾಂಪು ಅದಕ್ಕಾದ್ರೂ ದುಡ್ಡು ಕೊಡ್ತೀರಾ ಇದಕ್ಕಾದ್ರೂ ದುಡ್ಡು ಕೊಡ್ಬೇಕಲ್ಲ ಅದೇನಾಗೆ ಅದಕ್ಕೆ ಹಾಕ್ಬೇಕು ಪೆಡಿಕ್ಯೂರ್ ಶಾಂಪು ಉಪ್ಪು ಹಾಕಿದ್ದೀನಿ ಆಲ್ರೆಡಿ ಇವಾಗ ಪೆಡಿಕ್ಯೂರ್ ಶಾಂಪು ಹಾಕಿದ್ದೀನಿ ಇದು ಹೈಡ್ರೋಜನ್ ಪೆರಾಕ್ಸೈಡ್ ಯಾಕೆ ಹಾಕ್ತಾರೆ ಇದು ಇವಾಗಿಂದ ಹೇಳಿದ್ನಲ್ಲ ನಾನು ಹೇಳಿದ್ನಿಲ್ಲ ಯಾಕೆ ಹೈಡ್ರೋಜನ್ ಪೆರಾಕ್ಸೈಡ್ ಬಂದು ಈ ಹಿಮ್ಮಡಿಗಳೆಲ್ಲ ಜಾಸ್ತಿ ಒಡೆದಿರುತ್ತೆ ಅದೆಲ್ಲ ಕ್ರ್ಯಾಕ್ಸ್ ಎಲ್ಲ ಇರುತ್ತೆ ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ ಆಮೇಲೆ ಇನ್ಫೆಕ್ಷನ್ ಏನು ಆಗಲ್ಲ ಅದಕ್ಕೋಸ್ಕರ ಹೈಡ್ರೋಜನ್ ಪೆರಾಕ್ಸೈಡ್ ಹಾಕ್ತಾರೆ ಡೆಟಾಲ್ ಹಾಕ್ತಾರೆ ಡೆಟಾಲ್ ಹಾಕೋದು ಅದೇ ರೀಸನ್ ಕೆಲವೊಬ್ಬರಿಗೆ ಶುಗರ್ ಇರುತ್ತೆ ಕೆಲವೊಬ್ರಿಗೆ ಏನೋ ಹೆಲ್ತ್ ಇಶ್ಯೂಸ್ ಇರುತ್ತೆ ಅದಕ್ಕೆಲ್ಲ ಡೆಟಾಲು ಅಥವಾ ಸೆವಲಾನ್ ಅಂತ ಬರುತ್ತೆ ಅದು ಹಾಕೋದ್ರಿಂದ ಆ ಥರ ಏನೂ ಆಗಂಗಿಲ್ಲ ಅಂತ ಹೇಳಿ ಹಾಕ್ತೀವಿ ಓಕೆ ಮೊನ್ನೆ ನಿನ್ನ ಅಕ್ಕಪಕ್ಕ ಕೇಳಿದ್ರು ನಮ್ಗೆ ಗಾಯ ಒಳಗೆ ಏನಾರ ಆತ್ರೆ ಹಾಕ್ಬೇಕು ಅವಲ್ಲ ನಾನು ಅದಕ್ಕೋಸ್ಕರ ಹೇಳಕತ್ತಿದ್ದೆ ಆ ಥರ ಹಾಕ್ತಾರೆ ಅಲ್ಲಿತ್ತು ಡೆಟಾಲ್ ನೋಡ್ತೀರಾ ಇಲ್ಲ ಮೇಡಮ್ ಅಲ್ಲಿ ಹಿಂದ್ಗಡೆ ಐತೆ ನೋಡ್ರಿ ಒಂಚೂರಲ್ಲಿ ಇಲ್ಲ ಅಂದರೆ ಬಿಟ್ಬಿಟ್ಟು ಪರವಾಗಿಲ್ಲ ಇಲ್ಲನಾ ಸರಿ ಓಕೆ ಡೆಟಾಲು ಒಂದು ಕ್ಯಾಪ್ನಷ್ಟು ಇವಾಗ ಇದು ಇದೆ ಅಲ್ವಾ ಇದ್ರನ್ನ ಹಿಂಗೆ ತೆಗೆದ್ರೆ ಈಗ ಇದ್ರ ಹಿಂಗೆ ಹಾಕಿದ್ರೆ ಇದು ಒಂದು ಕ್ಯಾಪ್ ಅಷ್ಟು ಡೆಟಾಲು ಅಥವಾ ಸೆವ್ಲಾನ್ ಅಂತ ಬರುತ್ತೆ ಗೊತ್ತಲ್ವಾ ತಗೊಳೋದು ಬೆಟರ್ ಅದನ್ನ ಹಾಕ್ಬೇಕು ಓಕೆ ಪೆಡಿಕ್ಯೂರ್ ಸಾಲ್ಟು ಶಾಂಪೂ ಹೈಡ್ರೋಜನ್ ಪೆರಾಕ್ಸೈಡು ಡೆಟಾಲ್ ಇದೆಲ್ಲ ಹಾಕಿ ಬಿಸಿ ಮಾಡ್ಲಿಕ್ಕೆ ಇಡಬೇಕು ಒಂದು 10 ಮಿನಿಟ್ಸ್ ಬಿಟ್ಟರೆ ಬಿಸಿ ಆಗುತ್ತೆ ಅದಾದಮೇಲೆ ಇದು ಬಿಸಿ ಆಗೋದು ಇವಾಗ ಇದು ಬಬಲ್ಸ್ ಬರ್ತಾ ಇದೆ ಬಿಸಿ ಆದ್ಮೇಲೆ ಬಬಲ್ಸ್ ಇರಬೇಕು ಈ ತರ ಬಬಲ್ಸ್ ಬಂದಾಗ ಅವ್ರನ್ನ ಕೂಡಿಸ್ಬೇಕು ಇದರಲ್ಲಿ ಅದಕ್ಕಿಂತ ಮೊದಲು ಇವಾಗ ಇದು ಬಿಸಿ ಆಗಕ್ಕೆ ಬಿಡು ಅವ್ರ ಮೇಲೆ ಒಂದು ಟವಲ್ ಹಾಕಬೇಕು ಅವರಿಗೆ ಡ್ರೆಸ್ ಚೇಂಜ್ ಕೊಡಬೇಕು ಡ್ರೆಸ್ ಚೇಂಜ್ ಇಲ್ಲ ಅಂದ್ರೆ ಈ ತರ ಒಂದು ಟವಲ್ ಹಾಕಬೇಕು ನೆಕ್ಸ್ಟ್ ನೀವು ಒಂದು ಟವಲ್ ಯೂಸ್ ಮಾಡ್ಕೋಬೇಕು ಓಕೆ ಕೊಡು ಮೇಲೆ ಅದರಲ್ಲಿ ಫಸ್ಟ್ ಅವ್ರು ಕಂಫರ್ಟಬಲ್ ಆಗಿದೆನಾ ಇಲ್ಲ ಕೂಡ್ಲಿಕ್ಕೆ ನೋಡ್ಕೋಬೇಕು ಇದೆ ಕಾಲು ಫಸ್ಟು ಹಿಂಗೆ
ಹತ್ರ ಎಡಿಸ್ಕೋಬೇಕು. ಇದು ಜಾಸ್ತಿ ಹೊಡೆದಿದ್ದೇನಾ ಎಷ್ಟು ಹೊಡೆದಿದ್ದೇನಾ ಕ್ರ್ಯಾಕ್ಸ್ ನೋಡಿಕೊಂಡು. ಇದು ಬಂದು ಮಷಿನ್, ನಾನು ನೋಡ್ತಿರ್ತೀರಾ, ನಾನು ಯೂಸ್ ಮಾಡ್ತೀನಲ್ವ, ಕ್ಯಾಲಿಸ್ ಮಷಿನ್ ಅಂತ ಹೇಳ್ತೀವಿ. ಸೊ ಇವಾಗ ಇದರಿಂದ ಕ್ಲೀನ್ ಮಾಡ್ಕೊಬೇಕು ಫಸ್ಟ್. ಇದು ಮೊದಲು ಇರಲಿಲ್ಲ, ಇವಾಗ ಬಂದಿದೆ. ಕಂಪಲ್ಸರಿ ಮಾಸ್ಕ್. ಮೊದಲೆಲ್ಲ ನಾವು ಇದರಿಂದ ಕ್ಲೀನ್ ಮಾಡ್ತಿದ್ವಿ. ಇದು ಸ್ಕ್ರಾಬರ್ ಅಂತ ಹೇಳ್ತೀವಿ. ಓಕೆ, ಪೆಡಿಕ್ಯೂರ್ ಸ್ಕ್ರಾಬರ್ ಈ ಥರ ಮಾಡಲಿಕ್ಕೆ. ನೆಕ್ಸ್ಟು ಸ್ಟೋನ್, ಪೆಡಿಕ್ಯೂರ್ ಸ್ಟೋನ್. ಪುಟ್ಟಿನಿಗೆ ತೊಗೊಳ ಕಂಫರ್ಟಬಲ್ ಆಗುತ್ತೆ. ಪೆಡಿಕ್ಯೂರ್ ಸ್ಟೋನ್, ಪೆಡಿಕ್ಯೂರ್ ಸ್ಕ್ರಾಬರ್, ಪೆಡಿಕ್ಯೂರ್ ಸ್ಟೋನ್, ಬ್ರಷ್. ಇದು ಬಂದು ನಾವು ಪೆಡಿಕ್ಯೂರ್ನಲ್ಲಿ ಯೂಸ್ ಮಾಡ್ಬೋದು, ಮೆನಿಕ್ಯೂರ್ನಲ್ಲಿ ಯೂಸ್ ಮಾಡ್ಬೋದು. ಕ್ಯೂಟಿಕಲ್ ರಿಮೂವರ್ ಅಂದರೆ ಇಲ್ಲಿರುತ್ತಲ್ಲ ಎಕ್ಸ್ಟ್ರಾ, ಇದನ್ನೆಲ್ಲ ನಾವು ಹಿಂಗೆ ತೆಗಿಬೇಕಲ್ವ, ಅದಕ್ಕೆ ಈ ಥರ. ಇದು ಬಂದು ಕ್ಯೂಟಿಕಲ್ ನೇಲ್ ಶೇಪ್ ಮಾಡೋದು. ಓಕೆ, ನೇಲ್ ಶೇಪ್ ಮಾಡಲಿಕ್ಕೆ. ನೆಕ್ಸ್ಟು ಬಫರ್ ಅಂತ ಹೇಳ್ತೀವಿ, ನೇಲ್ ಬಫರ್. ಈ ಥರ ಮಾಡಲಿಕ್ಕೆ ನೇಲ್ ಮೇಲ್ಗಡೆ ಏನೇನು ಎಲ್ಲ ಡಸ್ಟ್ ಇರುತ್ತೆ ಅದೆಲ್ಲ ಇದರಿಂದ ರಿಮೂವ್ ಆಗುತ್ತೆ. ಅದಾದಮೇಲೆ ಇದ್ರ ಸಾಫ್ಟ್ ಬಫರ್ ಅಂತ ಹೇಳ್ತೀವಿ, ಅದರಿಂದ ಸಾಫ್ಟ್ ಮಾಡ್ತೀವಿ. ಇದರಲ್ಲೇ ಎಲ್ಲ ಬರುತ್ತೆ. ಇದು ಬೇರೆ ಬೇರೆ ಬರುತ್ತೆ, ನಾ ಇದನ್ನು ತೋರಿಸಿದ್ದೀನಿ ಅಂತ ನೀವು ಇದನ್ನೇ ತೊಗೋಬೇಕಂತಿಲ್ಲ, ಇದರಲ್ಲಿ ಬೇರೆ ಬೇರೆ ಇರುತ್ತೆ. ಇದು ಸಪ್ರೇಟೂ ಬರುತ್ತೆ, ಅದನ್ನು ತೊಗೋಬೋದು. ನೆಕ್ಸ್ಟು ಇದು ಕ್ಯೂಟಿಕಲ್ ಪುಷರ್ ಅಂತ ಹೇಳ್ತೀವಿ. ಈ ಥರ ಪುಷ್ ಮಾಡ್ತೀವಿ ನಾವು ಫಸ್ಟು, ಕ್ಯೂಟಿಕಲ್ ಪುಷ್ ಮಾಡಲಿಕ್ಕೆ. ಇದರಿಂದ ಇಲ್ಲೇನು ಗಲೀಜಿರುತ್ತಲ್ಲ ಈ ಥರ ಇದನ್ನೆಲ್ಲ ತೆಗಿತೀವಿ. ಹಿಂಗೆ ಅಲ್ಲಿ ಮಾಡುವಾಗ ನೋಡಬೇಕು, ಇದನ್ನಷ್ಟೇ ಹೇಳ್ತಾ ಇದ್ದೀನಿ, ಇದು ನಾನು ತೋರಿಸಿದ್ರೆ ಗೊತ್ತಾಗಲ್ಲ. ನೆಕ್ಸ್ಟು ನೇಲ್ ಕಟರ್. ನೇಲ್ ಕಟರ್ ಚೂರು ದೊಡ್ಡದೇ ಇಟ್ಕೊಳ್ಳಿ, ಚೆನ್ನಾಗಿರುತ್ತೆ. ಮತ್ತು ಯಾಕಂದರೆ ಸಣ್ಣದಿದ್ದರೆ ಸರಿ ಹೋಗೋಂಗಿಲ್ಲ, ಅದಕ್ಕೆ. ನೆಕ್ಸ್ಟು ನಾನೊಂದು ಸ್ಪ್ಯಾಚುಲಾ ಇಟ್ಕೊಂಡಿದ್ದೀನಿ, ಯಾಕಂದರೆ ಕ್ರೀಮ್ ಎಲ್ಲ ಯೂಸ್ ಮಾಡೋ ಟೈಮ್ನಲ್ಲಿ ಸ್ಪ್ಯಾಚುಲಾ ಬೇಕಂತ ಹೇಳಿದ್ದೇನಲ್ವ, ಅದಕ್ಕೆ ಸ್ಪ್ಯಾಚುಲಾ ಇಟ್ಕೊಂಡಿದ್ದೀನಿ. ಪೆಡಿಕ್ಯೂರ್ದೇ ಸ್ಕ್ರಬ್ ಬರುತ್ತೆ, ಪೆಡಿಕ್ಯೂರ್ದೇ ಕ್ರೀಮ್ ಬರುತ್ತೆ, ಪೆಡಿಕ್ಯೂರ್ದೇ ಪ್ಯಾಕ್ ಬರುತ್ತೆ, ಅದನ್ನು ಯೂಸ್ ಮಾಡಬೇಕು. ಓಕೆ, ನೆಕ್ಸ್ಟು ಇದು ಬಂದು ನೇಲ್ ಪೇಂಟ್ ರಿಮೂವರ್. ಫಸ್ಟು ನೇಲ್ ಪೇಂಟ್ ಹಾಕಿರ್ತಾರಲ್ಲ ಅದು ರಿಮೂವ್ ಮಾಡಲಿಕ್ಕೆ ನೇಲ್ ಪೇಂಟ್ ರಿಮೂವರ್ ಅಷ್ಟೇ. ಇದೇ ಸಾಲ್ಟ್, ಇದರಲ್ಲಿ ನಾನು ಹಾಕಿಟ್ಟಿದ್ದೀನಿ ಆಲ್ರೆಡಿ ಸಾಲ್ಟು. ಇದು ಶಾಂಪು. ಓಕೆ, ಇಷ್ಟು ಬೇಕಾಗ್ತವು. ಆಮೇಲೆ ಉಪ್ಪು, ಅದು ಹೆಂಗಿರುತ್ತೆ? ಪ್ಲೇನ್ ಸಾಲ್ಟ್ ಇದೆ, ನಾನು ಮನೇಲಿ ಯೂಸ್ ಮಾಡೋದು ಅದನ್ನು. ಇದರಲ್ಲಿ ಪೆಡಿಕ್ಯೂರ್ ಸಾಲ್ಟ್ ಕೂಡ ಸಪ್ರೇಟಾಗಿ ಬರುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಇಷ್ಟು ಬೇಕಾಗ್ತವು. ಆಮೇಲೆ ಇದು ಟಬ್ಬು, ಪೆಡಿಕ್ಯೂರ್ ಟಬ್ಬು. ಇದರಲ್ಲಿ ಇವಾಗ ಫೋಲ್ಡಬಲ್ ಬಂದಿದೆ, ನೀವು ಅದನ್ನಾದರೂ ತೊಗೋಬೋದು. ಇದು ಬಂದು ಕ್ಯಾಲಿಸ್ ಮಷಿನ್ ಅಂತ ಹೇಳ್ತೀವಿ. ಓಕೆ, ಇದನ್ನೆಲ್ಲ ರಿಮೂವ್ ಮಾಡ್ಕೊಳ್ಳಿಕ್ಕೆ ಮೊದಲು, ಅದಾದಮೇಲೆ ನಾವು ಪೆಡಿಕ್ಯೂರ್ ಸ್ಟಾರ್ಟ್ ಮಾಡ್ಬೋದು. ಇದರಲ್ಲಿ ಬಂದು ಈ ಥರ ಗ್ರಿಟ್ಸ್ ಅಂತ ಹೇಳ್ತೀವಿ. ಇದನ್ನು ಫಸ್ಟ್ ಇದಕ್ಕೆ ಹಾಕ್ತೀವಿ, ಆಮೇಲೆ ಸ್ಟಾರ್ಟ್ ಮಾಡ್ತೀವಿ. ಇವಾಗ ನಾನು ಇದನ್ನು ತೋರಿಸ್ತೀನಿ, ಗೊತ್ತಾಗುತ್ತೆ ನಿಮಗೆ. ಓಕೆ, ನೆಕ್ಸ್ಟು 2 ನ್ಯಾಪ್ಕಿನ್ ಇಟ್ಕೋಬೇಕು. ಆಮೇಲೆ ಟವಲ್, 2 ಟವಲ್ಲು, ಒಂದು ಕ್ಲೈಂಟ್ ಮೇಲೆ, ಒಂದು ನಮಗೆ ಯೂಸ್ ಮಾಡಲಿಕ್ಕೆ. ನೆಕ್ಸ್ಟು ಪೆಡಿಕ್ಯೂರ್ ಟಬ್. ಇವಾಗ ನೀವು ಕೆಲಸ ಹೆಂಗೆ ಮಾಡ್ತೀರಿ ಅಂದರೆ, ನಿಮ್ಮದು ದೊಡ್ಡದಾಗಿ ಪಾರ್ಲರ್ ಇಟ್ಕೊಂಡು ದೊಡ್ಡವೆಲ್ಲ ತೊಗೊಂಡು ಸಾಮಾನುಗಳು ಅದನ್ನೆಲ್ಲ ಅದೇನಂತಾರಲ್ಲ ಲಕ್ಸುರಿ, ಅದನ್ನೆಲ್ಲ ಮಾಡಿದ್ರೇ ಪಾರ್ಲರ್ ಅಲ್ಲ. ಈ ಲಕ್ಸುರಿ ಪಾರ್ಲರ್ ಇಟ್ಟು ನಿಮ್ಮ ಕೆಲಸನೇ ಬರಲಿಲ್ಲ ಅಂದರೆ ಅದನ್ನು ತೊಗೊಂಡು ಏನೂ ಯೂಸ್ ಇಲ್ಲ. ನಾವು ಇದೇ ಪೆಡಿಕ್ಯೂರ್ ಟಬ್ನಲ್ಲೇ ಮಾಡಿದ್ರು ಕೂಡ ಕ್ಲೈಂಟ್ ಸ್ಯಾಟಿಸ್ಫೈಡ್ ಇರೋ ಥರ ನಾವು ಕೆಲಸ ಮಾಡಬೇಕು. ಓಕೆ, ಲಕ್ಸುರಿ ದೊಡ್ಡ 5-5 ಲಕ್ಷ 10 ಲಕ್ಷ ಎಲ್ಲ ಕೊಟ್ಟು ಪಾರ್ಲರ್ ಮಾಡಿ ಅಲ್ಲಿ ನಿಮ್ಮ ಕೆಲಸನೇ ಸರಿಗಿಲ್ಲ ಅಂದರೆ ಆ ಪಾರ್ಲರ್ ತೊಗೊಂಡು ಈಗ ಮಾಡಬೇಕು ಅಲ್ವಾ. ಹಾಗಾಗಿ ಚಿಕ್ಕದೇ ಇರಲಿ, ಕೆಲಸ ಕರೆಕ್ಟಾಗಿರಲಿ. ಓಕೆ, ನಮ್ಮ ಕ್ಲೈಂಟಿಗೆ ಸ್ಯಾಟಿಸ್ಫೈಡ್ ಮಾಡೋದೇ ನಮ್ಮ ಕೆಲಸ. ಸ್ಟಾರ್ಟ್ ಮಾಡೋಣ. ಇದೆಲ್ಲಿ ಸಿಗುತ್ತೆ ಮೇಡಮ್ ಮಿಷನ್? ಇವಾಗ ಎಲ್ಲ ಕಡೆ ಸಿಗ್ತಾ ಇದೆ, ಆನ್ಲೈನಲ್ಲಿ ಕೂಡ ಸಿಗ್ತಾ ಇದೆ, ಅಮೆಝಾನಲ್ಲಿ ಕೂಡ ಸಿಗ್ತಾ ಇದೆ. ಆನ್ಲೈನ್ ಆಫ್ಲೈನ್ ತೊಗೊಳೋದು ಬೆಟ್ರ್ ಮ್ಯಾಮ್. ಈ ಥರ ಎಲ್ಲ ವೈಭವ್ ಸ್ಟೋರ್ನಲ್ಲಿ ಸಿಗುತ್ತೆ. ವೈಭವ್ ಸ್ಟೋರ್ ಎಲ್ಲಿದೆ ಮೇಡಮ್? ನಾನು ಹೇಳ್ತೇನೆ. ಇದು ಕರೆಂಟಿಂದ ಆನ್ ಮಾಡೋದು, ಬ್ಯಾಟ್ರಿ ಅಲ್ಲ, ಕರೆಂಟಿಗೆ ಹಾಕಿ ಡೈರೆಕ್ಟಾಗಿ ಆನ್ ಮಾಡೋದು. ಫಸ್ಟ್ ಕಂಫರ್ಟಬಲ್ ಆಗಿ ಕ್ಲೈಂಟಿಗೆ ಕರೆಕ್ಟ್ ಈ ಥರ ಇಲ್ಲ, ಯಾಕಂದರೆ ಅವ್ರು ಅಲ್ಲಿದ್ದರೂ ನಾವು ಇಲ್ಲಿದ್ವಿ ದೂರ ಆಗುತ್ತಂದರೆ ಅವ್ರಿಗೆ ಬ್ಯಾಕ್ ಪೇನ್ ಬರುತ್ತೆ, ಕಾಲು ನೋವು ಆಗುತ್ತೆ. ಹಾಗಾಗಿ ನಾವು ಫಸ್ಟ್ ಅದನ್ನು ನೋಡ್ಕೋಬೇಕು. ಒಬ್ರಿಗೆ ಯೂಸ್ ಮಾಡಿದ್ಮೇಲೆ ಮತ್ತೆ ಇನ್ನೊಬ್ರಿಗೆ ಯೂಸ್ ಮಾಡಬಾರ್ದು. ಹೌದು, ಒಬ್ರಿಗೆ ಒಂದೇ ಯೂಸ್ ಮಾಡಬೇಕು, ಇನ್ನೊಬ್ರಿಗೆ ಅದನ್ನು ತೆಗೆದು ಬಿಸಾಕಿ ಮತ್ತೆ ಬೇರೆದು ಹಾಕಬೇಕು. ಇದು ಸಪ್ರೇಟ್ ತಗೋಬೇಕು? ಹಾಂ, ಇದು ಸಪ್ರೇಟ್ ಆಗಿರುತ್ತೆ. ಅಲ್ಲ ಮೇಡಮ್, ಬಾಕ್ಸ್ ಅದನ್ನು ಫಸ್ಟ್ ತಗೊಳ್ರಿ, ಇದನ್ನು ಕೊಡ್ತೇನೆ.
ತಗೊಳ್ರಿ, ಎಷ್ಟು ತಗೋತೀರಿ ತಗೋ. ಇವಾಗ ಇದು ನೋಡ್ರಿ ಈ ಥರ ಇದೆ ಇದೆ. ಇದನ್ನ ಓಪನ್ ಮಾಡ್ಕೋಬೇಕು. ಈ ಥರ ಓಪನ್ ಮಾಡಿಕೊಂಡು ಫಿಕ್ಸ್ ಆಯಿತು. ಇವಾಗ ಇಲ್ಲಿ ಸ್ಟಾರ್ಟ್ ಮಾಡ್ಬೇಕು ಬಟನ್. ಇಲ್ಲಿ ಆಲ್ರೆಡಿ ಸ್ಟಾರ್ಟ್ ಇದೆ button. ಅಯ್ಯೋ ರಾಮನೆ, ಇದಕ್ಕೆ ತೆಗೆದು ಅಷ್ಟೇ ಅದು ಕಿತ್ತದು ಇದು ಹಾಕೋದು ಅಷ್ಟೇ, ಇದು ಕಂಟಿಸೋದು ಅಷ್ಟೇ. ಓಕೆ, ಇವಾಗ ಇಲ್ಲಿ ನೋಡ್ರಿ ಆನ್ ಆಯಿತು. ಆಫ್ ಆಗ್ಬೇಕಾದ್ರೆ ಮಿಡಿಲ್, ಈ ಕಡೆ ಅಂದರೆ ಫಾಸ್ಟ್ ಇರೋದು, ಈ ಕಡೆ ಅಂದರೆ ಮೀಡಿಯಮ್ ಇರೋದು, ಇದಂದರೆ ಆಫ್. ಹಿಂಗೆ ಎಷ್ಟು ಹಿಮ್ಮಡಿ ಹೊಡೆದಿರುತ್ತೋ ಅದನ್ನೆಲ್ಲ ಕ್ಲೀನ್ ಮಾಡುತ್ತಿದ್ದು. ಇದು ಒಂದು ಸಾಲ ನಾನು ಮಾಡಿ ತೋರಿಸ್ತೀನಿ, ಇನ್ನೊಂದು ಸಾಲ ನೀವಿಬ್ರು ಮಾಡಬೇಕು. ಇದು ಲೈನ್ಸ್ ಇರುತ್ತಲ್ವಾ, ಲೈನ್ಸ್ ಏನು ಹೋಗಲ್ಲ ಜಾಸ್ತಿ ಇದ್ರೆ, ಅದು ಒಂದು 2-3 ಟೈಮ್ಸ್ ಮಾಡಿದ್ರೆ ಹೋಗುತ್ತೆ. ಬಟ್ ರೆಡ್ ಸೆಲ್ಸ್ ಎಲ್ಲ ಹೋಗುತ್ತೆ. ಸ್ವಲ್ಪ ಏನೇನು ಆಗಲ್ಲ ನಾವು. ನೀವು ನೋಡ್ಕೊಳ್ರಿ, ಅಬ್ಸರ್ವ್ ಮಾಡಿ ನಾ ಯಾವ ಥರ ಮಾಡ್ತಿದ್ದೀನಿ ಅಂತ. ನೀವು ಒಂದೇ ಕಡೆ ಹಾಕಿ ಉಜ್ಜಿದ್ರೆ ಮತ್ತೆ ಸ್ಕಿನ್ ಕಿತ್ಕೊಂಡು ಬರುತ್ತೆ. ಸುಮ್ಮನೆ ಲೈಟಾಗಿ ಟಚ್ ಮಾಡ್ಬೇಕು. ಹೌದು. ಸ್ವಲ್ಪ ಕಷ್ಟ, ಸ್ಲೋಲಿ ಮಾಡಿ, ಸ್ವಲ್ಪ ಅಭ್ಯಾಸ ಆಗುವುದು. ವಿಡಿಯೋ ನೋಡಲ್ಲ, ಆಮೇಲೆ ವಿಡಿಯೋ ಅಷ್ಟು ಲಾಂಗ್ ಆಗುತ್ತೆ, ಬೋರ್ ಆಗ್ಬಿಡ್ತೀರಾ. ಅದೇ ಅದನ್ನ ಅಬ್ಸರ್ವ್ ಮಾಡಿ ನೋಡ್ಕೊಳ್ಳಿ. ನಾನು ಅದೇ ಇದನ್ನೇ ಮೇನ್ ನೋಡ್ಬೇಕಂದ್ರೆ ಮೇನ್ ವಿಡಿಯೋ ಪಾಯಿಂಟ್ಸ್ ಯಾವ ಇಂಪಾರ್ಟೆಂಟ್ ಅಂತ ಅದನ್ನ ಮಾತ್ರ ಮಾಡ್ಕೋಬೇಕು. ಎಲ್ಲದೂ ಮಾಡ್ತಾ ಕುಂತ್ಕೊಂಡ್ರೆ ಆಮೇಲೆ ನೀವು ಕುಂತ್ಕೊಂಡು ನೋಡಲ್ಲ ಅದನ್ನ. ಇಲ್ಲಿ ಮಾಡುವಾಗ ಹುಷಾರಾಗಿ ಮಾಡಬೇಕು. ಅವ್ರ ಕಾಲನ್ನ ನಿಮ್ಮ ಕೈಯಲ್ಲಿ ಕೊಡ್ತಾ ಇದ್ದೇನೆ. ಕಿತ್ಬೇಡ ಬರ್ತದ ಬಂದ್ ಮಾಡೋಣ, ನೋಡ್ದ ನೀವು ಕಾಣಿಸ್ತಾ ಇಲ್ಲ. ಕಾಣಿಸ್ಬೇಕಾ? ಕೇಳ ನೋಡಿಲ್ಲ ನಾನು. ಬಸ್ನಾಗ ನೋಡಿಲ್ಲ ನಾನು ಇವಾಗ. ಅದು ಸರಿ ಕೇಳಲ್ಲ, ಹಂಗೆ ನೋಡಿ ಕುಂತ್ಕೊಂತ ಅದು ಸರಿ ಹೋಗುತ್ತಾ? ಒಂದು ಕೆಲಸ ಮಾಡಿ, ಹೈಟ್ ಮಾಡಿ ಅಲ್ಲಿ ಇಟ್ಬಿಡಿ. ಇಲ್ಲ ಮಾತಾಡೋದು. ತೆಗಿ. ಕ್ಲೋಸ್ ಮಾಡಬೇಕಾ? ಅಲ್ಲಿ ಹಿಂದೆ ಇಡು, ನೋಡ್ರಿ ಸರಿ ಬರುತ್ತಾ ಇದು. ಹಿಂದೆ ಇಡು. ಅಲ್ಲಿ ಮತ್ತೆ ನಿಮಗೆ ಕೂಡ್ಲಿಕ್ಕೆ ಫೀಲಿಂಗ್ ಪ್ಲೇಸ್ ಬೇಕಲ್ಲ. ಕೇಳ ನಾನು ನೋಡಿಲ್ಲ. ಇಲ್ಲ ಬಿಡ, ನೀವು ಬರಕತ್ತಿಲ್ಲ, ಮ್ಯಾಮೇ ಬರಕತ್ತಿಲ್ಲ ಅಲ್ಲಿ. ಕಾಮಿಡಿ ಮಾಡ್ತೀವಪ್ಪ, ಹಂಗೆ ಮಾಡೋಕ್ಕಾಗುತ್ತೆ.
ನನ್ನ ತಮ್ಮಗ ನಂಗೆ ಇಷ್ಟ ಇಲ್ಲ ಇದು. ಏನ್ ಬಿಡವ್ವ, ನನ್ನ ಬಿಟ್ಟ ತಮ್ಮ ಬಿಡೋದು ಇದು ಮುಂಜಾನೆ ಫಾಲೋವರ್ಸ್ ಇದೆ. ಆರಾಮಿಲ್ಲ ಏಯ್, ಅಂತ. ದವಾಖಾನೆ ತಮ್ಮ ಭಾರಿ ಇದು ನಾನು ಅದು ನನಗೆ ಕಲಿಯೋದು ಗೊತ್ತಿಲ್ಲ. ಆಮೇಲೆ ಇದು ಮಾಡಿದ್ರೆ ನನ್ನ ತಮ್ಮನಿಗೆ ಗೊತ್ತಿಲ್ಲ, ನನ್ನ ಭವಿಷ್ಯ ಹಿಡಿತದೆ ನನಗೆ. ಆಮೇಲೆ ನೋಡಿದ್ರೆ ಮದ್ರಾಸ್ನಾಗ ಇದ್ರಾಗ ಬಂದು ದೇವರ ಬಸ್ನಾಗ ನಾವು ಹೋಗಿ ಕಳ್ಸೋದು. ನಮ್ಮ ಮನೆ ಮನೆಗೆ ಹ್ಮ್, ಬಂದು ಅದಕ್ಕೆ ಹೇಳೋದು first ಗೆ. ಸಂಗೀತಕ್ಕೆಲ್ಲ ಅದಕ್ಕೆ ಭಯ ಇಲ್ಲ. ಇದೊಂದು ಬೇಕು. ಅದಕ್ಕೆ ಹೇಳೋದು, ಅವು ಯಾವ ಕಾಲದಲ್ಲಿ ನಿಮ್ಗೆ ಅವನ ತೋರಿಸ್ತಾರೆ ನಾಳೆ ತೋರಿಸಿ ನಾನು ಹಿಂಗೆ ಅಂತಾರೆ. ಆಮೇಲೆ ನೋಡ್ಕೊಂಡ್ರೆ ಇದನ್ನ ಟಿಫನ್ ಮಾಡಿದ್ವಿ ಪಾಪ ಅದು ಹೋಗಕ್ಕೆ ಏನು ಬರ ಮತ್ತು ಅದು ಇದು ಗಿಡಕ್ಕ ಮಾಡೋಕ್ಕೆ ಮಗಳು ಅಲ್ಲಿಲ್ಲ, ಪುತ್ರಿ ಅಲ್ಲಿ ಮಗಳು ಅಲ್ಲಿ ಮಗಳ ಓಕೆನಾ. ನೆಕ್ಸ್ಟ್ ನನ್ನ ಕಾಲು ಮುಟ್ಟಕ್ಕಾಗಲ್ಲ, ನನ್ನ ಕೈ ಮುಟ್ಟಕ್ಕಾಗಲ್ಲ, ಕಾಲ್ ಗಲೀಜ್ ಇರ್ತೈತಿ ಅಂದ್ರೆ ನಮ್ಮ ಬ್ಯೂಟಿಷಿಯನ್ ಅಲ್ಲಿ ಅಂತವ್ರಿಗೆ ಜಾಗ ಕಾಲ ಇರಂಗಿಲ್ಲ. ಕೊಡಲ್ರಿ ಮ್ಯಾಮ್ ಹಿಡ್ಕೊಂಡು ಜಕ್ಕಂತಿರ್ತೀನಿ. ಯಾರ್ದೋ ಕಾಲ್ ಅಂದ್ರೆ ಇವಾಗ ರುಚಿ ಅಂತಾರ ಹಂಗಾಗಿ ಒಂಥರ ಹೌದಲ್ಲಪ್ಪ. ಮೊನ್ನೆ ವ್ಯಾಕ್ಸ್ ಮಾಡ್ಕೊಂಡ ಕೊಡೋಣ ಒಂದು ಓಕೆನಾ. ಇಂಟರ್ನೆಟ್ ಮಾಡಿದ್ರೆ ನಾವು ಪೇನ್ ಆಗಿಲ್ಲ. ಇದ್ದಾರೆ ಚೆನ್ನಾಗಿ ಮಾಡಿದ್ರು. ಯಾವ ಸ್ಟೂಡೆಂಟ್ ಅವರು ಮತ್ತು ಅದನ್ನು ನಾರ್ಮಲ್ ವ್ಯಾಕ್ಸೇ ಮಾಡಿದೆ. ಇದು ತರಲಿಲ್ಲ ನಾನು, ತರಲಿಲ್ಲ ನೋಡೋಣ ಅಂತ ಮಾಡಿದೆ. ಪೇನ್ ಏನಾಗಿಲ್ಲ ಅಂತ ನೀನ್ ವ್ಯಾಕ್ಸೆ ಮಾಡ್ಬೇಕಂತೇನಿಲ್ಲ, Normal ನಾರ್ಮಲ್ wax ಫೇಸ್ ಮೇಲೆ ಮಾತ್ರ ಮಾಡ್ಬೇಕು. ಮಾಡ್ಬೋದು, ನಾರ್ಮಲ್ ವ್ಯಾಕ್ಸ್ ಫೇಸ್ ಮೇಲೆ ಮಾಡ್ಬೋದು. ಫೇಸ್ ಮೇಲೆ ಮಾಡ್ಬೋದು. ಏನ್ ಗೊತ್ತಾ, ಇವಾಗ ನಾವು ನಮ್ದು ಪ್ರೊಫೆಷನ್, ನಮ್ ಕಾಲ್ ಮುಟ್ಟಕ್ಕಾಗಲ್ಲ, ಕೈ ಅದನ್ನೇ ಮುಟ್ಟಕ್ಕಾಗಲ್ಲ, ಹೇಳ್ತೀನಿ ಅಕ್ಕ, ನಾನು ಮಾಡ್ಬೇಕಕ್ಕ ಇದನ್ನ ಕೊಡು ಅಂತ ಕೊಡಲ್ಲ. ಫಸ್ಟ್ ಅದು ಏನಂತ ಫಸ್ಟ್ ಕೇಳಲ್ಲ. ಅದೆಲ್ಲ ಮಾಡ್ಕೋಬಾರ್ದು. ಇದು ನಮ್ದು ಪ್ರೊಫೆಷನ್ ಅಂತ ಕೊಟ್ರಲ್ಲ, ಅವ್ರು ಕಾಲ್ ಮುಟ್ತೀವಿ ಅಂತ ನಾವ್ ಯಾಕೆ ಕೊಡ್ಬೇಕು ಅಲ್ವಾ? ಒಂದು ಇದು ಕೆಲ್ಸ ನಮ್ ಅಂತ. ಕೆಲ್ಸ, ಇದು ನಮ್ ಪ್ರೊಫೆಷನ್. ಅದನ್ನ ಅವ್ರಿಗೆ ಅರ್ಥ ಮಾಡ್ಬೇಕು. ಕೆಲವೊಬ್ರು ಕೊಡಲ್ಲ, ಅವ್ರಿಗೆ ಹೇಳ್ಬೇಕು, ಇಲ್ಲ ಮೇಡಮ್ ನಮ್ದು ಪ್ರೊಫೆಷನ್ನೇ ಇದೆ, ಅದನ್ನೆಲ್ಲ ತಿಳ್ಕೊಂಡ್ರೆ ಮಾತ್ರ ಈ ಫೀಲ್ಡಿಗೆ ಬರ್ಬೇಕು, ಇಲ್ಲಾಂದ್ರೆ ಬರಕ್ಕಾಗಲ್ಲ. ಗಲೀಜು ಅಂತ ಅನ್ಕೊಂಡೇಬಾರ್ದು. ನಾಚ್ಕೊಳ್ಳೋದು ಬಾಚ್ಕೊಳ್ಳೋದು ಅದೆಲ್ಲ ಇರಬಾರ್ದು. ನಾವೇ ಕಾಲ್ ಮುಟ್ಲಿ ಅಂದ್ರೆ ಈ ಪ್ರೊಫೆಷನ್ ಅಲ್ಲಿ ಅದೇನು ಜಾಗ ಇರಂಗಿಲ್ಲ. ಓಕೆ, ಅದೆಲ್ಲ ತಿಳ್ಕೊಂಡು ರೆಡಿಯಾಗಿ ಈ ಪ್ರೊಫೆಷನ್ ವರ್ಕ್ ಮಾಡಿ. ಕ್ಲಿಯರ್ ಆಯ್ತಾ? ಇವಾಗ ಇವ್ರದ್ದು ನೇಲ್ಸ್ ಏನಾದ್ರು ಇದ್ರೆ, ನೇಲ್ಸ್ ಕಟ್ ಮಾಡೋದಿದ್ರೆ ಕೇಳ್ಬೇಕು, ಮೇಡಮ್ ನೇಲ್ಸ್ ಕಟ್ ಮಾಡ್ಬೇಕಾ ನಿಮ್ದು ಅಂತ ಹೇಳಿ. ಅವ್ರಿಗೆ ಏನಾದ್ರು ಜಾಸ್ತಿ ನೇಲ್ಸ್ ಇದೆ ಅಂದ್ರೆ ಕಟ್ ಮಾಡ್ಬೇಕು, ಇಲ್ಲ ಅಂದ್ರೆ ಸ್ವಲ್ಪ ಏನ್ ಮಾಡ್ತೀರಾ ಶೇಪ್ ಮಾಡಿ ಕೈ ಬಿಡ್ಬೇಕು. ನೀವು ಇಲ್ಲೇ ಬರ್ರಿ ಮೇಡಮ್, ಕೂಡ್ರಿ. ಅಲ್ಲ ಕಾಲ ತಗೊಂಡ್ಬರ್ರಿ. ಬಾಕ್ಸ್ ಅಲ್ಲೇ ಒಳಗೆ ಅಲ್ಲಿ ಮೇಲಿನ ಪ್ರೆಸರ್ ನಾನು ಕಟ್ ಮಾಡಲಾ? ಬಂದು ನೇಲ್ ಪೇಂಟಿಂಗ್ ನಾನು 2 ನಿಮಿಷ. ಹುಷಾರಪ್ಪ. ನೀನು ಕಾಣಲ್ಲ, ನೀನು ಸ್ವಲ್ಪ ಕಾಣಲ್ಲ. ನಿಂಗೆ ಬೇಡ ಅಂದ್ರೆ ನಾ ಏನು ಮಾಡಲ್ಲ, ನೀವು ಟೆನ್ಷನ್ ತಗೋಬೇಡಿ. ಓಕೆ, ನಿಮ್ಗಿಂತ ಹೆಚ್ಚಿನಲ್ಲ. ನನ್ನ ತಮ್ಮ ಸೇರ್ತಾರೆ. ಅದಕ್ಕೂ ಇನ್ನೂ ಹೇಳ್ಬೋದು. ಇಟ್ಟು ಒಂದೇ 1 ಸೆಕೆಂಡ್ ಬಿಡ್ರಿ. ಬಿಟ್ಟಾದ್ಮೇಲೆ ಹಿಂಗೆ ಮಾಡ್ರಿ, ಹಿಂಗೆ ಮಾಡ್ರಿ, ಹಿಂಗೆ ಮಾಡಿ ಬರ್ತೇವೆ. ಓಕೆ, ಒಂದೇಟಿಗೆ ತೆಗಿಯಕ್ಕೆ ಹೋದ್ರೆ ಬರಲ್ಲ, ಯಾಕಂದ್ರೆ ಗೊತ್ತಿರಂಗಿಲ್ಲ ಅವ್ರಿಗೆ 2-3 ಕೋರ್ಸ್ ಅದ್ರ ಮೇಲೆ 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 ಹಾಕ್ಬಿಟ್ಟಿರ್ತಾರೆ. ಅದಕ್ಕೆ ಒಂದು ಸ್ವಲ್ಪ ಹಿಂಗೆ ಬಿಟ್ಟರೆ ಹಿಂಗೆ ಮಾಡಿದ್ರೆ ಕ್ಲೀನ್ ಆಗಿಬಿಡುತ್ತೆ. ನೀವು ಹಿಂಗೆ ಉಜ್ಜಕ್ಕೆ ಹೋದ್ರೆ ಎಷ್ಟು ಉಜ್ಜಿದ್ರು ಬರಲ್ಲ. ನೋಡ್ರಿ ಎಷ್ಟು ಹಾಕಿದ್ದಾರೆ. ಸ್ವಲ್ಪ ಸ್ವಲ್ಪ ಅದಕ್ಕೆ ನಾನು ನೋಡ್ಕೊಳ್ತೀನಿ. ಅವ್ರು ಮೇಲೆ ಹಾಕಿರ್ತಾರಲ್ವಾ.
ಇದಾದ್ಮೇಲೆ ಒಂಚೂರು ಶೇಪ್ ಮಾಡಿ ನೇಲ್ಸ್. ಇವಾಗೂ ಮಾಡ್ಬೋದು, ಆಮೇಲೇನೂ ಮಾಡ್ಬೋದು. ನೋಡ್ತಾ ಇದೀನಾ? ಇವಾಗ ಸ್ಕ್ರಬ್ ಅಥವಾ ಕ್ರೀಮ್ ಇರುತ್ತಲ್ವಾ, ಅದನ್ನೇ ಒಂದು ಸ್ವಲ್ಪ ನೇಲ್ಸ್ಗೆ ಅಪ್ಲೈ ಮಾಡ್ಬೋದು. ಅಥವಾ ಕ್ಯೂಟಿಕಲ್ ಕ್ರೀಮ್ ಬರುತ್ತೆ, ಅದನ್ನಾದ್ರೂ ಅಪ್ಲೈ ಮಾಡ್ಬೋದು. ಕ್ಯೂಟಿಕಲ್ ಕ್ರೀಮ್ ಅಂದ್ರೆ ಈ ನೇಲ್ಗೆ ಹಚ್ಚುವಂತ ಕ್ರೀಮೇ ಸಪ್ರೇಟ್ ಆಗಿ ಬರುತ್ತೆ. ಈ ತರ ಹಚ್ಚಿ ಸ್ಕ್ರಬ್, ಆಮೇಲೆ ಇದು ಅದಕ್ಕೆ ಸಪ್ರೇಟ್ ಆಗಿದ್ರೆ ಪೆಡಿಕ್ಯೂರ್ ಎಲ್ಲ ಮಿಕ್ಸ್ ಮಾಡ್ಬೇಕು. ಪೆಡಿಕ್ಯೂರ್ದು ಅದು ಇದು ಎಲ್ಲ ಮಿಕ್ಸ್ ಮಾಡ್ಬೇಕು. ಇವಾಗ ಇವರಿಗೆ ಟಿಪ್ ಮಾಡಿಸ್ಬೇಕು ಕಾಲ್ಗೆ. ಇವಾಗ ಈ ಕಾಲನ್ನ ನೀವು ಮಾಡಿದ್ರು ನಿಧಾನ ಹುಷಾರಾಗಿ ಮಾಡ್ಬೇಕು. ಒಬ್ಬರಾದ್ಮೇಲೆ ಒಬ್ರು ಮಾಡ್ಬೇಕು. ಅದು ವಿಡಿಯೋ ಬಂದ್ ಮಾಡ್ತೀನಿ, ಹಿಡಿದ್ಬಿಟ್ಟು ಮಾಡ್ಬೇಕು. ಹಾ, ನಿಮಗೆ ಇಡ್ರಿ ಮಾಡಿ. ಭಾಳ ಸುಡ್ತಾರೆ. ಭಾಳ ಬಿಸಿ ಇಲ್ವಾ? ಇವಾಗ ಬಬಲ್ಸ್ ಇರುತ್ತೆ. ಬಿಸಿ ಇದವ? ಸ್ವಲ್ಪ ನೀರು ಹಾಕ್ತೇನೆ, ತಣ್ಣೀರು ಹಾಕ್ತೀನಿ. ನೋಡಿ, ಇನ್ನ ಬಿಸಿ ಇದವ? ಒಂದ್ ಸ್ವಲ್ಪ ಬಿಟ್ಬಿಡ್ರಿ, ಅದು ತಣ್ಣಗಾಗುತ್ತೆ. ಇವಾಗ ಬಬಲ್ಸ್ ಇದ್ದೀನಲ್ಲ, ತಣ್ಣಗಾಗುತ್ತೆ. ಅದಾದ್ಮೇಲೆ ನೀವು ಅಷ್ಟೇ ಇದು ಕ್ಲೀನ್ ಮಾಡ್ಬೋದು. ನಿಮ್ಮ ಮಟ್ಟೆನ ಮೇಡಮ್ ಮಾಡ್ತೀನಿ ತಗೋಪ್ಪ. ನಿಮ್ಮ ಮಾಸ್ಕ್ ನೀವು ಹಂಗೆ ಇಟ್ಕೋಬೇಕಾ? ಮತ್ತೆ ಮತ್ತೆ ಇಲ್ಲ ಮೇಡಮ್, ತಗೊಂಡ್ರೆ ನಾನು ಹಂಗೆ ತಗೊಂಡಿದ್ದೀನಿ. ನಾನು ಮೊನ್ನೆ ನೀವು ಹೈದ್ರಾಬಾದ್ಗಷ್ಟೇ ಮಾಸ್ಕ್ ಹಾಕೊಂಡಿದ್ದೀನಿ. ನನಗೆ ಹೇಳಲ್ಲ ಮಾಸ್ಕ್. ಇಲ್ಲ, ಅವತ್ತು ಏನೇ ಮಾಡ್ತಿದ್ರಲ್ಲ ನೀವು. ಕೆಮ್ಮು ಜಾಸ್ತಿ ಆಗಿದೆ ಮೇಡಮ್. ತಗೋಪ್ಪ ಮೇಡಮ್, ಬರ್ರಿ. ಮಾಡ್ತೀಯಾ? ಓಕೆನಾ ಮೇಡಮ್? ಸ್ವಲ್ಪ ಬಿಡ್ರಿ, ಅದು ತಣ್ಣಗಾಗುತ್ತೆ. ಬಿಟ್ಟು ಮಾಡಿ. ಹೆಂಗ್ ಹೇಳಿದ್ರೆ ಅದೇ ತರ ಪೀಸ್ ಮಾಡಿದ್ದೆ ನಾನು. ನೋಡಿ ಮೇಡಮ್, ಹಂಗಾಗಿ ಗೊತ್ತಿಲ್ಲ ಹಾಕ್ಬೇಡ. ಇವಾಗ ಸ್ವಲ್ಪ ಅಷ್ಟೇ ಇರ್ಬೇಕು, ಅಷ್ಟೇ. ಬಬಲ್ಸ್ ಬರ್ತವೆ ಅಲ್ಲೇ ಇದೆ. ಯಾಕಂದ್ರೆ ಎಲ್ಲ ನೆನೆತಿದೆ, ಬೆಲ್ಲಿದೆಲ್ಲ ಎಲ್ಲ ಹಂಗೆ ಇದೆ. ಯಾವಾಗ ಹೆಂಗಾದ್ರೆ ಬಿಡಿ, ಏನೂ ಆಗಲ್ಲ. ಓಕೆನಾ? ಫಸ್ಟ್ ಟೈಮ್ ಮಾಡ್ತಾರಲ್ಲ, ಗೊತ್ತಿರಲ್ಲ. ನೀವು ಕೇಳಿ ನನಗೆ ಹೇಳ್ತೀನಿ. ನಿಧಾನ ಮಾಡ್ರಿ, ಅರ್ಜೆಂಟ್ ಏನಿಲ್ಲ. ಓಕೆನಾ? ಕಾಲು ಬೇಕಾದ್ರೆ ನಾನು ಹಿಂದಕ್ಕೆ ಬರ್ತೀನಿ.
ಕಟ್ಕೊಳ್ಳಿ నేను ఇది ఇంత క్లీన్ చేస్తాను ఇది చేయాల్సి చెప్తున్నాను. అదే వీడియోలో ನೀರು ನಡೆ ಯಾಕಲ್ಲ ಮ್ಯಾಗಿ ಚಿಕ್ಕಮುಟ್ಟಾರೆ ಅಲ್ಲ ಏನು ಅಲ್ಲಿ ನಾನು ಅಲ್ಲಿ ಹೋಗಲ್ಲ ಹಂಗೆಲ್ಲ ಬೇಗ ನೋಡ್ತೇಲ್ಲ ಈಗ ಸ್ಟಾರ್ಟಿಂಗ್ ನೋಡಕತ್ತಿಲ್ಲ ಇಲ್ಲ ನೋಡಿದ್ರೆ ಅವ್ರು ಐದ್ಲಬ್ಬ ఉన్నదే లేదమ్మా ఇంకా ఈడు ఉంది అది సైడ్ ఉంది ఈ పక్కలో ನಿಮಗೆ ಕೋಡಕ್ಕೆ ತಿಂತಾರ ನಿಮಗೆ ಕೋಡಕ್ಕೆ ತಿಂತು ಅದ್ರ ಬಗ್ಗೆ
ಇಲ್ಲ ಕರೆ ಅದಕ್ಕೆ ನಿನ್ನ ಅದಕ್ಕೆ ನಾನು ಇದು ಮಾಡಿದ್ದೆ ನೀನು ಎಲ್ಲ ಯೋಚನೆ ಮಾಡಲಿ ಅಂತ ನಾನು ನೀನೆಲ್ಲ ತಲೆಗೆ ಹಾಕ್ಯ ರೈಟರ್ ಅಂತೇಳಿ ಭಯ ಆಗ್ತದೆ ಇಲ್ಲ ಭಯ ಏನಾಗ್ತದೆ ಅದು ಹಾಕ್ಬಾರ್ದು ಅದಾದ್ರೆ ಒಂದು ಅದು ಗೊತ್ತಾಗಲ್ಲ ನಾನು ನಮ್ಮ ಶ್ವೇತ ಮಾಡಕ್ಕೆ ಸ್ಥಳಲ್ಲ ಹೇಳಿದ್ರೆ ಸತ್ಯನೂ ಪಾರ್ಲರ್ ಐತಿ ಹಾಕಿನ ಕ್ಲಾಸ್ ಅಂತಾರೆ ಶ್ವೇತಾ ಅಂದ್ರಲ್ಲ ನಾನು ಈಗಿನ ಶ್ವೇತ ಮಾಡಿ ಏನಾಯ್ತಪ್ಪ ಮಾಡಿದ್ರಾ? ನಾಳೆ ಓಕೆ ಇವತ್ತು ಓಕೆ ನಾನು ಸುಮ್ಮನೆ ಮಾಡ್ತಾನೆ ಇರ್ತೀನಿ ಕಲ್ತೈತೆ ಸಾಕು ನಾನು ಸುಮ್ಮನೆ ಕೂತ್ರೆ ನೀವು ಬೇಸ್ ಮಾಡಿ ಅಂತ ಇದಾರೆ ನೋಡಲ್ಲ ಮತ್ತೆ ಅವ್ರಿಗೆ ಇನ್ನೊಬ್ಬ ತೇಲ್ ಕರ್ಕೊಂಬರ್ಲಿಲ್ಲ ಅಲ್ಲ ಬರ್ರಿ ಮೇಡಮ್ ಈಗ ಮಾಡಿದ್ರ ಮಾಡು ಮಾಡು ಆಯ್ತು ಏನಾದ್ರು ಒಂದು ಲೇಯರ್ಗೆ ಅದಕ್ಕೆ ಏನೇನು ಆಗಲ್ಲ ಸೆಲ್ಫ್ ಮೇಕಪ್ ಮಾಡ್ತಾರೆ ಇವೇನು ಅದೇ ನನ್ನ ತಲೆ ಅದು ಕ್ಲಾಸ್ ಅವ್ರಿಗೆ ಮೇಕಪ್ ಕ್ಲಾಸ್ ಅದು ಚೆನ್ನಾಗಲ್ವಾ ಆಮೇಲೆ ನೋಡಕ್ಕೆ ಬಿಸಿ ಬಿಸಿ ಅಂದ ಸುತ್ತಿಲ್ಲ ನಾವು ಮಾತಾಡ್ಕೊಂಡು ಕೂತಿದ್ವಿ ಎಲ್ಲ ಹೀಟ್ ಆಗ್ತಾವೆ 10 ನಿಮಿಷ 15 ನಿಮಿಷ ಆಗ್ಬಿಡ್ತಾರೆ ಬರುವಾಗ ಬನ್ನಿ ಮೇಲೆ ನಾನು ಹೋಗಿದ್ದಲ್ಲ ಅದೇ ಥರ ನೀವು ಕೂಡ ಕವರ್ ಮಾಡ್ಕೊಂಡಿರುತ್ತೆ ನಿಮ್ಗೆ ಏನು ಅನಿಸುತ್ತೆ ಎಲ್ಲಪ್ಪ ಓಕೆ ನಾನು ಮಾಡಿಕೊಡ್ಬೋದು ಇದು ಉಳಿಸೇ ಬಿಟ್ಟಿದ್ವಿ ಮತ್ತೆ ಮಾಡ್ಕೊಡೋವಲ್ರಿ ಉಳಿಸಿ ಎಲ್ಲ ಉಳಿಸಿ ಒಂದು ಉಳಿಸಿದ್ವಿ ಆ ಕಡೆ ಎಲ್ಲಿ ಸಾಕು ಅಂದರೆ ಆ ಕಡೆ ಸ್ವಲ್ಪ ತುಂಬ ಗೊತ್ತಾಗುತ್ತೆ ಅಕ್ಕಿ ಮಾತ್ರ ಅಷ್ಟೇ ಇರುತ್ತೆ ಇನ್ನೇನಿರಲ್ಲ ನೀವು ಮಾಡಿದ್ರಲ್ಲ ಹಾಗೆ ವಿಡಿಯೋ ಆನ್ ಇದೆನಾ ಹಾಂ ಹುಷಾರು ಹುಷಾರು ಕೈ ಹುಷಾರು ಫಾಸ್ಟ್ ಆಗುತ್ತೆ ಕರೆಕ್ಟ್ ಇಲ್ಲೇ ನಿಧಾನ ಮಾಡಿ ಕೈ ಹುಷಾರು ಅಷ್ಟೇ ಸ್ವಲ್ಪ ಟಚ್ ಮಾಡ್ರಿ ಅದಕ್ಕೆ ಹೋಗ್ಬಿಟ್ಟು ಸ್ಲೋ ಮಾಡಿ ಮಾಡ್ತಲ್ಲ ಮಾಡಿದ್ರೆ ಏನಂದ್ರೆ ಕೊಡ್ಲಾಗ ಮಾಡಲ್ಲ ಮಾಡ್ಬೇಕು ಮತ್ತೆ ಸಿಮೆಂಟ್ ಕಾಂಕ್ರೀಟ್ ಐತಲ್ಲ ಕಾಂಕ್ರೀಟ್ ಹಿಂಗೆ ಹಿಂಗೆ ಬಿಸಾಕ್ತಾರಲ್ಲ ಇಲ್ಲಿ ನೋಡ್ರಿ ಹಂಗಲ್ಲ ಮಾಡೋದು ನಾನೆಲ್ಲ ಸ್ಕಿನ್ ಹಿಡಿದ್ಬಿಡ್ಬೇಕನ್ನೋ ಅನ್ಕೊಂಡು ಭಯ ಆಗುತ್ತೆ ಅದರಲ್ಲಿ ಜಾಸ್ತಿ ಹೊಡಿಬೇಕು ಮಿಷಿನ್ ತಗೊಂಡು ಅದನ್ನು ಹೌದು ಒತ್ತಿ ಇಡಲ್ಲ ಟಚ್ ಆಗೈತಿಲ್ಲ ಅನ್ನೋದೇ ಹಿಡಿತಾರ
ನೀವು ತಗೊಳಕ್ಕೆ ಒಂದು ಭಾರ ಬಿಡಲ್ಲ ಮತ್ತೆ ಇದು ಬೇಕಂತ ತಗೋಬೇಕಪ್ಪಿ, ನಾವೆಲ್ಲ ಇದ್ರಿಂದ ಮಾಡ್ತಿದ್ದಿಲ್ಲ ಮೊದಲು. ಇವಾಗ ಬಂದಿದೆ, ನೀವು ನಾಳೆ ಯಾಕೆ ಮೇಡಮ್ ಇದು ನಿಮ್ಗೆ ಹೇಳ್ಕೊಟ್ಟಿಲ್ಲ ಅಂತ ಕೇಳಬೇಡ, ಇದೇ ಹೇಳ್ಕೊಡ್ತಾರೆ. ಅದಲ್ಲ ಈ ಮಿಷಿನ್ ತಗೊಂಡು ಅಲ್ಲೇ ತಗೋಬೋದಾ ಅದು? ಇಲ್ಲೊಂದು ಸ್ವಲ್ಪ ಮಾಡ. ಏನು ಹಚ್ಚೋದು ಬಂದ್ ಮಾಡಿ. ಆ ನೀರಿನಲ್ಲಿ ಬೀಳೋ ಥರ ಇಡ್ಬೇಡ, ಅದನ್ನ ತೆಗಿದಾರ ಸೈಡ್ಗೆ ಇಟ್ಟು ಫಸ್ಟ್. ನೇಲ್ ಕಟಿಂಗ್ ಯಾರು ಮಾಡ್ಬೇಕು? ನೇಲ್ ಶೇಪ್ ಮಾಡ್ತಿದ್ರೆ ಹೌದಿಲ್ಲ, ಹಾಗಾದ್ರೆ ನೇಲ್ ಶೇಪ್ ಆಗುತ್ತಾ ಹಿಂಗೆ? ಈಗ ನೋಡ್ರಿ, ನೇಲ್ಗೆ ಹಿಂಗ್ ಟಚ್ ಮಾಡ್ಬೇಕಲ್ವಾ? ನೀವ್ ಹಿಂಗ್ ಮಾಡಿದ್ರೆ ನೇಲ್ ಶೇಪ್ ಆಗುತ್ತೆ, ಸ್ಕಿನ್ ಶೇಪ್ ಆಗುತ್ತೆ. ಎಡ್ಜ್ ಇರುತ್ತಲ್ವಾ, ಎಡ್ಜ್ ಚೂಪ್ ಇರುತ್ತೆ. ಅದನ್ನ ಅವ್ರಿಗೆ ಶೇಪ್ ಯಾವ ತರ ಶೇಪ್ ಬೇಕು ಆ ಶೇಪ್ ಕೊಡ್ಬೇಕು ನೀವು. ರೌಂಡ್ ಬೇಕಂದ್ರೆ ರೌಂಡ್, ಆ ಥರ ಎಲ್ಲ ಕೇಳ್ತಾ ಇರ್ತಾರೆ. ಕಾಲ್ನಲ್ಲಿ ಹಾಕಿ ಹುಡುಗರು ಕೈನಲ್ಲಿ ಎಲ್ಲ ಶೇಪ್ ಕೊಡಕ್ ಬರ್ಬೇಕು. ಇವ್ರಿಗೆ ಸ್ಕಿನ್ ಪೂರ ಪೂರ ಕಟ್ಕೊಂಡ್ರೆ ಏನು ಮತ್ತೆ ಕಾಲ್ನಲ್ಲಿ ಹಂಗೆ ಇರುತ್ತೆ ಹುಡುಗರು, ಕಾಲ್ನಲ್ಲಿ ಎಲ್ಲ ಕಟ್ ಮಾಡ್ತಾರೆ. ಆಲ್ಮೋಸ್ಟ್ ಯಾರು ಜಾಸ್ತಿ ಬಿಡಲ್ಲ. ಕೈಯಾಗ ಬಿಟ್ಕೊಂಡು ಕಾಲ್ನಲ್ಲಿ ಅದು ಏನಂದ್ರೆ ನಾವು ನೇಲ್ ಕಟ್ ಆದ್ಮೇಲೆ ಏನಾಗಿರುತ್ತೆ, ಇಲ್ಲಿ ರಫ್ ಹಂಗೆ ಉಳಿದಿರುತ್ತಲ್ವಾ, ಸ್ವಲ್ಪ ಶೇಪ್ ಮಾಡಿದ್ರೆ ಅದು ಸಾಫ್ಟ್ ಆಗುತ್ತೆ. ನೀರು ಓಕೆನಾ ಇವಾಗ? ಆಯ್ತಾ? ಮತ್ತೆ ಬಿಸಿಯಾಗಿ ಮಾಡಿ. ಓಕೆನಾ? ಇವಾಗ ಟಿಕ್ ಮಾಡಿಸ್. ಇವಾಗ ಆಲ್ರೆಡಿ ಅದು ಹಾಕಿದೆ ಅಲ್ವಾ, ಆ ಕಡೆ ಕಾಲಿಂದು ಅದನ್ನು ತೋರಿಸ್ತೇನೆ ನಿಮಗೆ ಯಾವ ಥರ ಮಾಡ್ಬೇಕಂತ ಹೇಳಿ. ಒಂದು ಕಾಲಿಂದ ಮಾಡಿ ನೀವು ಡಿಪ್ ಮಾಡಿ ಇನ್ನೊಂದು ಕಾಲ್ ಮಾಡಿ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ, ಅಷ್ಟರಲ್ಲೇ ಅದು ಕಂಪ್ಲೀಟ್ ಆಗಿರುತ್ತಲ್ಲ, ನಿಮ್ ಕೆಲಸ ಜಲ್ದಿ ಆಗುತ್ತೆ. ಯಾರು ಇಟ್ಟೋದಿಲ್ಲ ಏನಾಗುತ್ತೆ, ಯಾಕಾಗಲ್ಲ? ಅವ್ರು ಮಾಡೋದ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಈಗ ಕಿತ್ತೋ ಥರ ಗೊತ್ತಿದೆ. ಗೊತ್ತಾಗ್ತಿದ್ದೀನಾ? ನೋಡ್ತಿದ್ದೀರಾ? ಬರೀ ವಿಡಿಯೋ ಮಾಡ್ತಾ ಇದ್ದೀರಾ? ವಿಡಿಯೋ ಯೂಟ್ಯೂಬ್ ಇಲ್ಲೆಲ್ಲ ಹಾ. ವಿಡಿಯೋ ಆಗೋದು ಆಗ್ತೈತೆ. ನಾನು ಅಲ್ಲ, ನೋಡಲ್ಲ. ವಿಡಿಯೋ ಮಾಡಿ ಪರವಾಗಿಲ್ಲ, ಬಟ್ ಎಲ್ಲ ವಿಡಿಯೋದೊಳಗೆ ಆ ತಲೆ ಇದ್ರೆ ಇದು ಅರ್ಥ ಆಗಲ್ಲ. ಇಲ್ಲ ವಿಡಿಯೋ ಇಲ್ಲಿರುತ್ತೆ. ತಲೆ ಇಲ್ಲಿರ್ಬೇಕು, ವಿಡಿಯೋ ಕೈಯಲ್ಲಿರ್ಬೇಕು ಅಷ್ಟೇ. ಆಮೇಲೆ ಏನಾದ್ರು ಪಾಯಿಂಟ್ಸ್ ಗೊತ್ತಾಗಿಲ್ಲ ಅಂದ್ರೆ ಅವ್ರು ನೋಡ್ಕೊಳಕ್ ಈಸಿ ಆಗುತ್ತೆ. ಅವು ಮಾಡ್ತಿದ್ರು ಮಾಡ್ರಿ, ಅಬ್ಸರ್ವೇಷನ್ ಇಲ್ಲಿರ್ಲಿ. ಇಲ್ಲ
ಪಾಯಿಂಟ್ ನಲ್ಲಿ ಯಾಕೆ ಹಿಂಗೆ ಮಾಡ್ತಿದ್ವಿ ಅಂದ್ರೆ ಇದು ಉಜ್ಜಾಕ್ತಾ ಇಲ್ಲ ನಾವು ಜಾಸ್ತಿ, ಹಿಂಗೆ ಹಿಂಗೆ ಉಜ್ಜಿದ್ರೆ ಏನಾಗುತ್ತೆ, ಇಲ್ಲಿ ಸಾಫ್ಟ್ ಇರುತ್ತೆ ಸ್ಕಿನ್, ಪೇನ್ ಆಗುತ್ತೆ, ಉರಿ ಬರುತ್ತೆ, ಅದಕ್ಕೆ ಇದು ತುಂಬಾ ಸಾಫ್ಟ್ ಆಗಿ ಮಾಡಬೇಕು. ಓಕೆ, ಹೀಗೆ. ಅದಾದ್ಮೇಲೆ ಇಲ್ಲಿ ಈ ಫಿಂಗರ್ಸು ಇಲ್ಲೇ ನಿಮಗೆ ಕಷ್ಟ ಆಗೋದಲ್ವಾ, ಈಗ ನೋಡೋಣ ನಾನು ಹೆಂಗೆ ಮಾಡ್ತೀನಿ ನೋಡ್ಬೋದು. ಬರ್ರಿ ಈ ಕಡೆ ಬರ್ರಿ, ನಿಮ್ಗೆ ಗೊತ್ತಾಗ್ತಿಲ್ಲ, ಇಲ್ಲಿ ಈ ಪಾಯಿಂಟ್ ನಲ್ಲಿ ಈ ಎಡ್ಜ್ ಇರುತ್ತಲ್ವಾ, ಈ ಎಡ್ಜಿಂದ ಮಾತ್ರ ನಾನು ಹಿಂಗೆ ಮಾಡ್ತೀನಿ. ನೀವು ಇಷ್ಟು ಹಿಂಗೆ ಹಾಕಕ್ಕೆ ಹೋದ್ರೆ ಅಲ್ಲಿ ಟಚ್ ಮಾಡಲ್ಲ. ಈಗ ಅದಿಲ್ಲದೆ ಅರ್ಚನೆ ಇಲ್ಲೇ ಬರುತ್ತೆ ಫಸ್ಟ್. ಹಾ, ಎಲ್ಲ ಮೊದ್ಲೆಲ್ಲ ಇದ್ರಲ್ಲೇನೆ ಮಾಡ್ತಿದ್ವಿ, ಇವಾಗ ಅದು ಬಂದಿಲ್ಲ ಮಷೀನ್. ಬಟ್ ಅದಿಲ್ಲ ಅಂದ್ರೂ ನಡೀತದೆ. ಅದಿಲ್ಲ ಅಂದ್ರೆ ನಡೀತೈತೆ, ತಗೋಬೇಕನ್ನೋ ಅವಶ್ಯಕತೆ ಇಲ್ಲ. ಬಟ್ ನಾಳೆ ನೀವು ಕ್ವಶನ್ ಮಾಡ್ಬಾರ್ದಲ್ಲ, ಇದು ತೋರಿಸಿಲ್ಲಲ್ಲ, ಅದು ಕೂಡ ಅದು ಗೊತ್ತಾಗಬೇಕು. ಸ್ವಲ್ಪ ನನಗೆ ನರ್ವಸ್ ಅನ್ಸಲ್ಲ. ಇದ್ರಲ್ಲೇನೆ ಮಾಡ್ಬೋದು, ಅದೇನ್ ಬೇಕಂತ ಮಷೀನ್ ಏನು ತಗೋಬೇಕನ್ನೋ ಅವಶ್ಯಕತೆ ಇಲ್ಲ. ಓಕೆ, ಅದಿದ್ರು ಸ್ವಲ್ಪ ಕೆಲಸ ಜಲ್ದಿ ಆಗ್ತೈತೆ ಅಷ್ಟೇ. ಇದ್ರಿಂದ ಅಂದ್ರೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಮತ್ತೆ ಭಯ ಇರಲ್ಲ ಇದ್ರಲ್ಲಿ. ಅದ್ರಲ್ಲಿ ಭಯ ಇರೋದಂತಲ್ಲ, ಅದಕ್ಕಿಂತ ಅದನ್ನೇ ಜಾಸ್ತಿ ಕ್ಲೀನ್ ಆಗುತ್ತೆ. ಇದ್ರಲ್ಲಿಂದ ಕ್ಲೀನ್ ಮಾಡ್ಬೋದಲ್ವಿ, ಏನಂದ್ರೆ ಒಂದು 5 ಮಿನಿಟ್ಸ್ ಸ್ವಲ್ಪ ಜಾಸ್ತಿ ಟಿಕ್ ಮಾಡಿದ್ರೆ ನಮ್ಗೆ ಜಾಸ್ತಿ ಇರುತ್ತಲ್ಲ ನಮ್ಮದು, ಅದು ಸ್ಕಿನ್ ಏನೋ ಅದು ಈ ಥರ ಬಹಳ ಬ್ಲೇಡ್ ಟೈಪ್ ಇದೆ ಅಲ್ವಾ. ಅಂದ್ರೆ ಅದು ಒಂಥರ ಏನ್ ಮಾಡ್ತೀರಾ ನೀವು, ಇವ್ರದಿದ್ರೆ ತೋರಿಸ್ತಿದ್ದೆ, ಇವ್ರದಿಲ್ಲ. ಇಲ್ಲಿದೆ ಫುಲ್ ಕಾಲು ಮಾಡಬೇಕು. ಇದು ಕೆಲವೊಬ್ರು ಲೇಯರ್ ನನಗೆ ಜಾಸ್ತಿ ಆಯ್ತು ನಾನು ಲೇಯರ್ ಲೇಯರ್ ಬಿಟ್ಟಿರ್ತೈತಲ್ವಾ, ಇದನ್ನ ಪೂರ್ತಿ ಹಿಂಗೆ ಚುಚ್ಚಬಾರ್ದು, ಹಿಂಗೆ ಇರ್ಬೇಕು. ಹಿಂಗೆ ಮಾಡ್ಕೊಂಡು ಇಡೀ ಪೂರ್ತಿ ಕಾಲೆಲ್ಲ ಹಿಂಗೆ ತೆಗಿಬೇಕು. ಇದಾದ್ಮೇಲೆ ಸಾಫ್ಟ್ ಬರ್ಬರಿದು ಇದರಿಂದ ಒಂದು ಹಿಂಗೆ ಮಾಡ್ಬೇಕು. ಇವಾಗ ಏನಾಗಿದೆ, ಡ್ರೈ ಆಗ್ಬಿಟ್ಟಿದೆ ಅಲ್ವಾ, ಇದನ್ನ ಡೀಪ್ ಮಾಡ್ಲಿಕ್ಕೆ ಹೇಳ್ಬೇಕು. ಈ ಕಾಲ್ ಸ್ಟಾರ್ಟ್ ಮಾಡ್ಬೇಕು. ಓಕೆ, ಮಾಡ್ರಿ, ಯಾರು ಮಾಡ್ತೀರಾ ಈ ಕಾಲ್? ಒಬ್ರು ಅರ್ಧ ನೀವು ಮಾಡ್ರಿ, ಅರ್ಧ ನೀವು ಮಾಡ್ರಿ. ಸ್ವಲ್ಪ ಆಫ್ ಮಾಡಲ, ಬಿಸಿ ಆಯ್ತಾ? ಇವಾಗ ಬಿಸಿ ಆಗಲ್ಲ, ಬೇಗ ಬಿಸಿ ಆಗಿರಲ್ಲ. ಈ ಕಾಲ್ ಮೇಲೆ ಇಡಿಸ್ಕೊಳ್ದು, ಹಾ, ಈಸಿ ಆಗತ್ತೆ. ಸರಿ, ನೋಡಿ ಇದು ಗಟ್ಟಿ ಇದೆನಾ, ಗಟ್ಟಿ ಇದೆನಾ, ಉರಿ ಅನ್ನಿಸ್ತಾ ಇದೆನಾ ಮೇಡಮ್, ಗಟ್ಟಿ ಅನ್ನಿಸ್ತಾ ಇದೆನಾ? ಬೆಳಿಗ್ಗೆ ಅವರೆಲ್ಲ ಫ್ರೆಂಡ್ಸು ಅಂತ ಹೋಗ್ಬೇಕು ಇಲ್ಲಿ ಇಲ್ಲೇ ಬರ್ತಾರೆ, ಹೊಸ ಸುಮ್ಮನೆ ಬರ್ತಾರೆ. ಇಲ್ಲಿ ಮಾಡ್ರಿ, ಇದೇ ಬರಲ್ಲ ನನಗೆ, ಇಲ್ಲಿ ಮಾಡ್ರಿ. ಸರಿಯಾಗಿ ನೋವಾಗೈತೆ ಅದಕ್ಕೆ ಏನಿಲ್ಲ, ನೋಡ್ರಿ ಇಲ್ಲಿ ಮಾಡುವಾಗ ಇದಿಷ್ಟು ಪೂರ್ತಿ ಹಿಂಗೆ ಟಚ್ ಮಾಡಿ ತೆಗಿಬೇಕು ಅಷ್ಟೇ. ಈ ಎಡ್ಜ್ ಇರುತ್ತಲ್ವಾ, ಈ ಎಡ್ಜ್ನ ಹಿಂಗೆ ಹಾಕ್ಬೇಕು ಮತ್ತೆ ಇಲ್ಲಿ ಅಷ್ಟೇ. ಐದು ಟೈಪ ಎಲ್ಲ ವರ್ಕ್. ಸಾಕಿನ ಅವ್ರಿಗೆ ಒಂದು ಸ್ವಲ್ಪ ಕೊಡ್ರಿ, ಅವ್ರೊಂಚೂರು ಮಾಡಲಿ. ಮಾಡಿಕೊಡ್ತಾರೆ ನಾವು
ಇವಾಗ ಉಜ್ತಾ ಇದ್ದೀರಮ್ಮ, ಉಜ್ಬೇಕು ನೋಡಿ. ಈ ಥರ ಮಾಡಬೇಕು, ಉಜ್ಬಾರ್ದು. ಉಜ್ಜಿದ್ರೆ ಸ್ಕಿನ್ ಉರಿಯುತ್ತೆ. ಕರೆಕ್ಟ್ ಕರೆಕ್ಟ್. ಸ್ವಲ್ಪ ದೊಡ್ಡ ಚರ್ಚರ್ ಮಾಡಾಕ ಒಂಥರ ಅನ್ಸುತ್ತೆ. ನಾವು ಲಿಂಗಾಯತ್ಸ್ ಮೇಡಮ್. ಟೈಮ್ ಆಯ್ತಲ್ಲ ಹಂಗಾಗಿ ಇಲ್ಲ ನಮ್ಮ ಕ್ಯಾಸ್ಟ್ನಲ್ಲಿ ನಾವೆಲ್ಲ ಮೊದಲು ಹಂಗೆ ಅಂತಿದ್ರು, ಅದಕ್ಕೆ ಇವಾಗ ಇವತ್ತು ಹೇಳ್ಕೊಟ್ಟಿದ್ದು. ನಮ್ಮ ಫೀಲ್ಡ್ನಲ್ಲಿ ನಾವು ಹಂಗಿದ್ರೆ ನಾವು ಮಾಡೋಕ್ಕಾಗಲ್ಲ, ಅದೇ ಹೇಳಕ್ಕೆ ಅದ್ರ ಚಾನ್ಸೇ ಇಲ್ಲ. ಅದಕ್ಕೆ ಹೇಳಿದ್ದು, ಮೊದಲೇ ಅದನ್ನೇ ಹೇಳಿದ್ದು ಅವರಿಗೆ. ಯಾಕಂದ್ರೆ ಈ ಕೆಲವೊಬ್ರು ಅನ್ಕೊಂತಾರೆ, ಅಯ್ಯೋ ನಾನು ಯಾಕೆ ಕಾಲು ಮುಗ್ಬೇಕು, ನಾನು ಯಾಕೆ ಕೈ ಮುಗ್ಬೇಕು, ಅದೆಲ್ಲ ನಮ್ಮ ಫೀಲ್ಡ್ನಲ್ಲಿ ನಡೆಯಂಗಿಲ್ಲ. ಹಂಗಿದ್ರೆ ಅದಕ್ಕೆ ಬರಂಗೇ ಇಲ್ಲ ಅವರು. ಕ್ರಿಟಿಕಲ್ ಪುಷರ್ ಇದು. ನೋಡಿ ಈ ತರ ಪೆನ್ ತರ ಇಟ್ಕೊಂಡಿದೆ. ಎಲ್ಲ ಏನು ಸ್ಕಿನ್ನಿಗೆ ಇಂಜೂರಿ ಮಾಡುವಂಥವು. ಅಂದರೆ ಏನಾದರೂ ಸ್ವಲ್ಪ ಹಿಂಗೆ ಚುಚ್ಚಿದ್ರೆ ಏನಾದರೂ ಆದರೆ, ಶುಗರ್ ಪೇಷಂಟ್ ಇರ್ತಾರೆ ಅಥವಾ ಶುಗರ್ ಇರೋರು ಇರ್ತಾರೆ, ಡಯಾಬಿಟೀಸ್ ಇರೋರು ಇರ್ತಾರೆ. ಹಾಗಾಗಿ ನಾವು ಇದರಿಂದನೇ ಕೆಲಸ ಮಾಡಬೇಕು, ಬೇರೆ ಆಪ್ಷನ್ ಇಲ್ಲ. ಇದರಿಂದನೇ ಕೆಲಸ ಮಾಡಿದ್ರು ಕೂಡ ಅವ್ರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗದೆ ಇರೋ ಥರ ಮಾಡಬೇಕು. ಇದು ಬಂದು ಕ್ಯೂಟಿಕಲ್ ರಿಮೂವರ್. ನೋಡಿ ಹಿಂಗೆ ಸ್ಟ್ರೇಟ್ ಇಟ್ಕೋಬೇಕು, ಹಿಂಗೆ ಇಟ್ಕೋಬಾರ್ದು. ಹಿಂಗೆ ಇಟ್ಕೊಂಡ್ರೆ ಸ್ಕಿನ್ನಿಗೆ ಚುಚ್ಚುತ್ತೆ, ಹಿಂಗೆ ಇಟ್ಕೊಂಡ್ರೆ ಚುಚ್ಚುತ್ತೆ, ಹಿಂಗೆ ಇಟ್ಕೊಂಡ್ರೆ ಚುಚ್ಚಲ್ಲ. ಫಸ್ಟ್ ಈ ಕಡೆ ಸೈಡು, ಅದಾದ್ಮೇಲೆ ಇಲ್ಲಿಂದ ಹಿಂಗೆ ಇದೆಲ್ಲ ಡೆಡ್ ಸೆಲ್ಸ್ ಅಂತ ಹೇಳ್ತೀವಿ, ಕ್ಯೂಟಿಕಲ್ ಇದೆಲ್ಲ ತೆಗಿಬೇಕು. ಇದು ಬಂದು ಹಾರ್ಡ್ ಬಫರ್, ಇದು ಬಂದು ಸಾಫ್ಟ್ ಬಫರ್. ಈ ಮಿಡಿಲ್ ಪಾರ್ಟ್ ನಲ್ಲಿ ಪ್ಲೇಸ್ ಇರುತ್ತೆ, ನಾವ್ ಹಿಂಗ್ ಮಾಡ್ಬೋದು. ಈ ಸೈಡ್ ಪಾರ್ಟ್ ನಲ್ಲಿ ಪ್ಲೇಸ್ ಇರಲ್ಲ, ಹಿಂಗ್ ಮಾಡ್ಬೋದು. ಅವಾಗ ಹಿಂಗ್ ಇಟ್ಕೊಂಡು ಇದು ಹಿಂಗೂ ಮಾಡ್ಬೋದು. ಈ ನೇರ್ಸ್ ಚಿಕ್ಕದಿರುತ್ತಲ್ಲ, ನಾವು ಹಂಗೆ ಮಾಡಕ್ ಬರಲ್ಲ. ಇಲ್ಲಿ ಇದೇ ಥರನೇ ಮಾಡ್ತೀವಿ.
ಸಾಫ್ಟ್ ಬಫರಿಂದ ಹಿಂಗೆ ಮಾಡಿದರೆ ಸಾಫ್ಟ್ ಆಗುತ್ತೆ ನೀಲ್ಸ್ ಆಗಲಿ ಸ್ಕಿನ್ ಆಗಲಿ. ನೀವು ಸ್ಕಿನ್ ಮೇಲೇನೂ ಮಾಡ್ಬೋದು, ಏನಾಗಲ್ಲ ಆಯ್ತಾ. ಬ್ರಷ್ ಮಾಡೋದು ನೋಡಿಲ್ಲ. ಆಮೇಲೆ ಎಷ್ಟು ತೋರಿಸ್ತಾರೆ ನಾ ತೋರಿಸ್ತೀನಿ. ಅದೇ ಹೇಳಿದ್ದು. ಮತ್ತು ನಾ ಮಾಡಿ ನಾವು ನಿಮ್ದು ವಿಡಿಯೋ ಮಾಡ್ತೀವಿ ಅಂತ ಅಂತೀವಿಲ್ಲ, ಸುಮ್ಮನೆ ಕಾಮಿಡಿ ಮಾಡ್ತಿದ್ವಪ್ಪ. ನಿಮ್ಗೆ ಹಾಕ್ಬೇಕಂತ ನಾವೇ ಮಾಡಿಲ್ಲ. ಇಲ್ಲ ಒಂದೊಂದು ಮನ್ಯಾಗ ಒಂದೊಂದು ಥರ ಇರ್ತಾರೆ. ಮನ್ಯಾಗ ಒಂದೊಂದು ಇರ್ತಾರೆ ಬಿಡ್ರಿ. ಕುಂತದ್ದು ಗೊತ್ತಲ್ರಿ ನಮ್ಮ ಅದೇ ಬ್ಯಾಡ್ ಥಿಂಕ್. ಬ್ಯಾಡ್ ಥಿಂಕ್ ಆಗಿರೋದು. ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ನನ್ನ ಗಂಡ ಹಂಗಿದ್ದು ನಾ ಇಲ್ಲಿವರೆಗೂ ಮಾಡಕ್ ಆಗ್ತಿದ್ದಿಲ್ಲ. ನಾನು ಹೋಮ್ ಸರ್ವಿಸ್ಗೆ ಹೋದ್ನಂದ್ರೆ ಯಾವಾಗ ಬರ್ತೀನಿ ನನಗೆ ಗೊತ್ತಿರಲ್ಲ. ಪಾಪ ನನ್ನ ಗಂಡ ಏನ್ ಇಷ್ಟೊತ್ತಿಗೆ ಬರ್ತಿ ಅಂದ್ಬಿಟ್ಟು ಮುಗ್ದೈತಲ್ಲ. ಈಗ ಬಗಬಲ್ ಕೂತ್ ಮಾತಾಡಿಸ್ದಾಗ ಏನಂತಿದ್ದಿಲ್ಲ. ಆ್ಯಕ್ಚುಲಿ ಏನು ಪ್ರಾಬ್ಲಮ್ ಗೊತ್ತೇನ್ರಿ ಮ್ಯಾಮ್, ಗಂಡ ನಂಬಿದ್ರೆ ತವ್ರ ಮನೆ ನಮ್ಮಂಗೆ ಜಲ್ದಿ ರೇಟ್ ಬೆಳೆದಂಗೆ ಅಂದ್ರೆ ಕೆಲಸ ಆಗಲ್ಲ. ಪೆಡಿಕ್ಯೂರ್ ಯಾರು ಪ್ರಾಕ್ಟೀಸ್ ಮಾಡಿದ್ರು ಮನೆಗೆ ಹೋಗಿ? ನಮ್ಗೆ ಐಟಮ್ ಇಲ್ಲ ಮ್ಯಾಮ್. ಜ್ಯೋತಿ ಕಡೆ ಇತ್ತಲ್ಲ, ನಿನಗೆ ಜ್ಯೋತಿ ಮಾಡ್ಬೋದಲ್ಲ. ಅಲ್ಲ ಟೂರಿಗೆ ಹೋಗೋದು ಹಂಗಾಗಿ ಇಲ್ಲ. ನಿಮ್ದಿಬ್ರದ್ದು ಒಂದೇ ವರ್ಕಲ್ಲಿ ಇವಾಗ ಮತ್ತೆ. ಅಂದರೆ ಅದು ನಾವು ಓದೋದಿರ್ತೀನಿ. ಇಲ್ಲಿಂದ ಓದಿದ್ಮೇಲೆ ಆಮೇಲೆ ಸ್ವಲ್ಪ ಟ್ಯೂಷನ್ ನೋಡಲ್ಲ ಹೆಂಗೆ ಹಾಕೊಂಡ್ರಿ, ಫೋಲ್ಡ್ ಮಾಡ್ಕೊಂಡು ನೀಟಾಗಿ ಹಾಕೊಡ್ರಿ ಟವಲ್. ಮಷಿನಿಂಗ್ ಕೆಲಸ ಆದರೆ ಮಷಿನ್ ಆ ಕಡೆ ಇಟ್ಬೇಕು. ಮುಂದೆ ತೋರಿಸ್ಕೊಂಬಂದ್ಬಿಡುತ್ತಾ ಒಂದಿರೋದು ಅಷ್ಟೇ ಪ್ರಾಬ್ಲಮ್. ಇನ್ನೆಲ್ಲ ಜಗ್ಗಿ ಹತ್ಬಿಟ್ಟಿನಲ್ಲ ಅಷ್ಟೇ. ನನ್ನ ಹತ್ರ ಬರುತ್ತೆ ನನಗೆ ಸಿಜರಿನಲ್ಲ ಆರೋಗ್ಯ ಆಗಿಲ್ಲ. ನಾನು ಇನ್ನು ಸುಂದರವಾದ ಕಾಲು ಕೈ ಕೈ ಯಾಕೆ ನನಗೆ ಅವ್ರು ಯಾರೋ ಬರ್ತಾರಂತ ಫೋನ್ ಮಾಡಿದ್ರಿ. ಈಗ ನನ್ನ ಕೆಲಸ ಇಷ್ಟೇ. ಫಸ್ಟ್ ಇದು ಹಲೋ ಕ್ಯೂಟಿಕಲ್ ಪುಷರ್. ಹಲೋ ಹಾಂ ದಾಕ್ ಉಂಟು. ಹಾಂ ದಾಕ್ ಐತಿ ದಾಕ್ ಅವಳಿಗೆ ಕೊದ ಕರೆಕ್ಟ್. ಇವಾಗ ಈ ಕಡೆ ಸೈಡ್. ನಿಮ್ದು ಪಾರ್ಲರ್ ಓಪನ್ ಆಯ್ತಾ? ವೇಸ್ಟ್ ಆಗಲ್ಲ. ಫ್ಯೂಚರ್ ಹೆಲ್ಪ್ ಆಗುತ್ತೆ. ಏನಿಲ್ಲ, ಮನೇಲಿ ಸಾಕು. ಹಚ್ಚಕ್ಕೆ 15 ನಿಮಿಷ ಆಗ್ಬಿಟ್ರೆ ಹೆಂಗ ಫಾಸ್ಟಾಗಿ ಹಚ್ಚಬೇಕು, ಮಸಾಜ್ ಸ್ಟಾರ್ಟ್ ಮಾಡಬೇಕು. ಹಾಂ ಮಸಾಜ್ನಲ್ಲಿ ಮಾತ್ರ ಪ್ರೆಷರ್ ಬೇಕು. ಹಾಂ ಅಳಗುರು ಕವ್ವ. ಹಿಂಗೆ ಲೈಕ್ ಮಾಡ್ತೀನಿ.
ಲೈಕ್ ಮೊನ್ನೆ ಕ್ಲಾಸ್ ಕೇಳಿದ್ದೀರಾ, ಇವತ್ತು ಇಬ್ರು ಒಬ್ರಿಗೊಬ್ರು ಮೇಲ್ ಮಾಡ್ತಾ ಇದ್ದೀರಾ. ಇದರಲ್ಲಿ ಏನಾದರೂ ಡೌಟ್ ಇದ್ರೆ ಕ್ಲಿಯರ್ ಮಾಡ್ಕೋಬಹುದು. ಇದ್ರಾಗ ಅದು ಆ ಥರ ಏನಿಲ್ಲ. ಮೇಡಮ್ ಹೇಳಿದಾರ ಮತ್ತು ಅದರಲ್ಲಿ ಬೇಡ ಗಿಡ ಅನ್ನೋದು ಏನಿಲ್ಲ. ನೀರು ಜಾಸ್ತಿ ಇಡ್ಬೇಕಿತ್ತು ಎಲ್ಲರೂ ಗತಿ. ಇದು ಬಂದ್ ಮಾಡಿಬಿಡಪ್ಪ ಸಾಕಿನ. ಏನೋ ಡೌಟ್ಸ್ ಇಲ್ಲ, ಕ್ಲಿಯರ್ ಇದೆನಾ? ಓಕೆ, ಕ್ಲೈಂಟ್ ಮಾಡಿ ಮಾಡ್ತೀರಾ ಇನ್ಮೇಲೆ? ಕ್ಲಾಸ್ ಹೆಂಗೆ ಅನ್ನಿಸ್ತಾ ಇದೆ? ಚೆನ್ನಾಗಿ ಅನ್ನಿಸ್ತಾ ಇದೆನಾ? ಕಲಿತಾ ಇದ್ದೀರಾ? ಚೆನ್ನಾಗಿ ಅನಿಸ್ತದೆ ಮೇಡಮ್. ಸ್ವಲ್ಪ ಒಂದೇ ದಿನದಾಗ ಅನಿಸುತ್ತಲ್ಲ ಸ್ವಲ್ಪ. But- ಯಾಕಂದರೆ ಇವಾಗ ನಿನ್ನೆ ಮೊನ್ನೆ ಒಂದು 2-3 ಕಡೆ ನಾನು ಕರೆದೆ ಫ್ರೀ ಮಾಡ್ತಿದ್ದಾರೆ. ನೀವು ಟೆಸ್ಟಿಂಗ್ ಮಾಡೋಂದ್ರೆ ನಾವು ಬರಲ್ಲ. ಟೆಸ್ಟಿಂಗ್ ಮಾಡ್ತೀನಿ ಅಂತ ಹೇಳ್ಬೇಡ್ರಿ ನೀವು. ಅಂತ ಹೇಳಿದೆ ನಾನು. ಇಲ್ಲ, ನೀವು ಟೆಸ್ಟಿಂಗ್ ಮಾಡ್ತೀನಿ ಅಂತ ಹೇಳ್ಬೇಡ್ರಿ, ಮಾಡ್ತೀನಿ ಅಂತ ಹೇಳ್ರಿ. ಕಾನ್ಫಿಡೆಂಟ್ ಆಗಿ ಹೇಳ್ರಿ. ಕಾನ್ಫಿಡೆಂಟ್ ಇಲ್ವಾ? ಮಾಡ್ತೀನಿ ಅಂತ ಸರ್ಟಿಫಿಕೇಟ್ ಕೇಳ್ತಿದ್ದಾರೆ. ಸರ್ಟಿಫಿಕೇಟ್ ನಿಮ್ಮ ಜೊತೆಗೆ ಆ ಹುಡುಗಿ ಒಂದು ಜಾಯ್ನ್ ಆಗ್ತದೆ ನೋಡಿ ಇವಾಗ. ಅಮ್ಮನ ತರದೆ ಹೇಗೆ ಅನಿಸ್ತು ಮೇಡಮ್ ಸರ್ವಿಸು? ಸೂಪರ್, ಚೆನ್ನಾಗಿ ಅನಿಸುತ್ತಾ? ಸೂಪರ್. ಹೊಂದ್ಕೊಂಡ್ಬಿಟ್ಟಿರ. ನಾವೆಲ್ಲರಿಗೂ ಫ್ರೆಂಡ್ಸ್. ಹೇಗಿದೆ ಮೇಡಮ್ ಸರ್ವಿಸು? ಸೂಪರ್. ಚೆನ್ನಾಗಿ ಅನಿಸುತ್ತಾ? ನಂಬಿಕೆ ಸರಿ ಕೂಡಪ್ಪ, ಕಾಲು 2 ಜೋಡಿಸ್ರಿ ನೀಟಾಗಿ. ನಿಂದಕ್ಕೆ ಸರಿಸ್ಕೊಡ್ಬೇಕಂದ್ರೆ ಇದು ಮುಂದೆ ಸರಿಸ್ರಿ, ಇದು ಮುಂದೆ ಸರಿಸ್ರಿ. ಇದೆಲ್ಲ ಕ್ರ್ಯಾಕ್ಸ್ ಎಲ್ಲ ರಿಮೂವ್ ಮಾಡಿದ್ರಾ? ಇವಾಗ ಅವ್ರದ್ದು ಇನ್ನೂ ಡಿಪ್ ಮಾಡಿಲ್ಲಲ್ಲ ಈ ಕಾಲು. ಇವಾಗ ನೇಲ್ ಪೇಂಟ್ ರಿಮೂವ್ ಮಾಡಬೇಕಪ್ಪ. ಅವ್ರದ್ದು ನೇಲ್ ಪೇಂಟ್ ಇದೆ ಅಲ್ಲ, ಇದು ಮಾಡಿದ್ದೀರಾ? ಸರಿ. ಟವಲ್ ಫಸ್ಟ್ ನೀಟಾಗಿ ಹಾಕೊಳ್ರಿ. ಇದು ಇನ್ನೊಂದು ಸ್ವಲ್ಪ ಮುಂದೆ ಸರಿಸ್ಬೋದು. ಮುಂದೆ ಸರಿಸಿ ಇನ್ನೊಂದು ಸ್ವಲ್ಪ. ಓಕೆ, ಇವಾಗ ನೀವು ಮುಂದೆ ಬರ್ರಿ. ತಗೊಳ್ರಿ ಇವಾಗ. ಮ್ಯಾಮ್ ಇದು ಆಗ್ತಾ ಇರೋ ತೋರಿಸ್ತೀನಪ್ಪ ನಿಮಗೆ. ನೀವು ಕಲಿಬೇಕಿನ್ನ ಕಲಿಯ ತುಂಬ ಇದೆ. ಚೂರು ತಿಳ್ಕೊಬೇಕು. ಆಗಲ್ಲ, ಅದು ಅವ್ರು ಆಲ್ರೆಡಿ ಅಷ್ಟು ಪರಿ ಇದು ಇಲ್ಲ, ಕ್ರ್ಯಾಕ್ಸ್ ಇರುತ್ತೆ. ಹಿಂಗೆ ಮಾಡಿದರೆ ಎಲ್ಲಿ ಹೋಗೋದು? ನಡೀತೈತೆ. ಯಾವ ಪ್ಲೇಸ್ನಲ್ಲಿ, ಈ ಪ್ಲೇಸ್ನಲ್ಲಿ ನೀವು ವೇಟ್ ಹಾಕ್ಬೋದು, ಈ ಪ್ಲೇಸ್ನಲ್ಲಿ ವೇಟ್ ಹಾಕಕ್ಕೆ ಬರಲ್ಲ. ಓಕೆನಾ? ಅದು ನಿಮಗೆ ಅನುಭವ ಆಗಿಬಿಡಬೇಕು. ಎಕ್ಸ್ಪೀರಿಯನ್ಸ್ ಅದು ನಿಮಗೆ ಗೊತ್ತಾಗಬೇಕು. ನೋಡಿ, ಸ್ವಲ್ಪನೇ ಮಾಡೀನಿ, ಎಷ್ಟು ಕ್ಲಿಯರ್ ಆಗ್ತೈತಿ. ಈ ಉಗುರು ಎದಕ್ಕೆ ತಕ್ಕ ಉಗುರು ಎದಕ್ಕೆ ತಕ್ಕ
ಸ್ಟಾರ್ಟ್ ಗೊತ್ತು ಇದಕ್ಕೆ ಇದು ನೇಲ್ಸ್ ಕಟ್ ಮಾಡಿ ಅಂತ ಹೇಳಿದ್ನಿಲ್ಲ ಇರೋದೇ ಅದು ಮತ್ತೆ ಮೊದಲೇ ಮಾಡಿದ್ದಿಲ್ಲ ಮಾಡಿದ್ದೆ ಅದೇ ಬೆಳೆದಿದ್ದೇನೆ ನಾನು ಜಲ್ದಿ ಬಂದ್ಬಿಡ್ತಾರೆ ವಿರೋಧ ಇದ್ದಾಗ ಏನೋ ಕಟ್ ಮಾಡೋದಿಲ್ಲ. ಇವಾಗ ಅದನ್ನ ಡಿಪ್ ಮಾಡಿಸ್ರಿ ನೀರಲ್ಲಿ, ಅದನ್ನ ಮಾಡಿಸ್ರಿ. ಅದು ಡ್ರೈ ಆದ್ಮೇಲೆ ಮಾಡಬಾರ್ದು. ಅದು ನೆಮ್ಮದಿಲ್ಲ ನಮ್ಮ ಕಾಲಲ್ಲಿ. ವೆರಿ ಗುಡ್. ನಾನು ಸ್ವಲ್ಪ ಹೆದರಿದೆ ನಾನು. ಇವಾಗ ಎದುರಿಗೆ ಹೋಯ್ತಾ? ಲಂಚ್ ತಂದಿಲ್ಲ ಕೊಡ್ರಿ. ತಗೊಂಡಾಗಿಲ್ಲ ತೋರಿಸ್ತೀನಿ, ಅದು ಬರ್ತಾ ಇಲ್ಲ, ನೀವು ನೋಡ್ಕೊಳ್ಳಿ. ಇಲ್ಲೇ ತಗೊಂಡು ಹೋಗೋದ್ನಲ್ಲ ಮನೆ ಹತ್ರ. ಅವರು ಟೈಮ್ ಕುತ್ಕೊಂಡ್ರಲ್ಲ, ಸ್ವಲ್ಪ ಟರ್ನ್ ಮಾಡಿಸ್ಬೇಕು. ಮಾಡಕ್ಕೆ ಮಾಡ್ತಾರೆ ಅವರು. ಅವ್ರು ಹೆಂಗ್ ಕುತ್ಕೊಂಡಿರ್ತಾರೆ, ನೀವು ಹಂಗೆ ಮಾಡೋಕ್ಕೋದು ಕೂಡ ಇದು 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 ಕರೆಕ್ಟಾಗಿ ನಮಗೆ ಇದ್ರೆ ಅಲ್ವಾ ನಾವು ಮಾಡೋಕ್ಕಾಗೋದು. ನೋಡ್ರಿ ನೋಡಪ್ಪ, ಅವ್ರ ಕಾಲು ಕ್ಲೀನ್ ಆಗ್ಬೇಕಾಗಿರೋದು. ಮತ್ತೆ ಅವ್ರು ಸೈಡ್ನಾಗ ಆಗ್ತಾರ. ಹಿಂಗ್ ಮಾಡ್ಬೇಕು. ಮತ್ತೆ ಈ ಕಡೆ ಮಾಡುವಾಗ ಹಿಂಗ್ ಟರ್ನ್ ಮಾಡಿಸ್ಬೇಕು. ಈ ಕಾಲಿಗೆ ಇಟ್ಕೋಬೇಕು. ನೋಡ್ರಿ, ಇವಾಗ ಡ್ರೈ ಇದೆ. ಡ್ರೈ ಆಮೇಲೆ ಮಾತಾಡ್ರಂತಿ. ಅಕ್ಷಯ್ ಜಗ್ಗು ರಕೋ ಕಟ್ ಕಟ್ಟು ಅದೇ ವಿಡಿಯೋ ಮಾಡ್ಕೊಂಡಿದ್ರದಿಲ್ಲ? ಮಾಡ್ಕೊಂಡಿದ್ರಿ ಇದನ್ನ? ನಾವು ಕರೆಕ್ಟ್ ಮಾಡೋದು. ಶೇಪ್ ತೆಗಿವಾಗ ಹೆಂಗೆ ಮಾಡೋದು? ಹಾಂ, ಫಸ್ಟ್ ಎಡ್ಜ್ ಮಾಡ್ಕೋಬೇಕು. ಅದರಲ್ಲಿ ಶೇಪ್ ಇಲ್ಲ. ಇದು ಶೇಪ್ ಅಲ್ವಾ? ಶೇಪ್ ಇಲ್ಲ ಅಂದ್ರೂ ಕೂಡ ಇದು ಇದೆ ಅಲ್ವಾ? ಇದು ಹೆಂಗಿದೆ, ಈ ಕಡೆ ಚೂಪ್ ಇದೆ ಅಲ್ವಾ? ಇದನ್ನ ಕ್ಲಿಯರ್ ಮಾಡ್ಕೋಬೇಕು. ಇದು ಒಂಥರ ರೌಂಡ್ ಶೇಪ್ನಲ್ಲಿ ಬರಬೇಕು. ಫಸ್ಟು ಎಡ್ಜಿಗೆ, ಈ ಕಡೆ ಎಡ್ಜಿಗೆ ಮಾಡ್ಕೋಬೇಕು. ಅದಾದ್ಮೇಲೆ ಇದು ಮಾಡ್ಕೋಬೇಕು. ಅವಾಗ ಅದು ಶೇಪ್ ನೀಟಾಗಿ ಶೇಪ್ ಬರ್ತೈತಿ. ಶೇಪೇ ಇಲ್ಲ ಅಂದರೆ ಶೇಪ್ ನೇಲ್ಸ್ ಇದ್ದಾಗ ಶೇಪ್ ತೆಗಿಯೋದಲ್ಲ, ಇದನ್ನು ಕೂಡ ನೀವು ಅದು ಎಡ್ಜ್ ಇರುತ್ತಲ್ಲ, ಅದು ಕಟ್ ಶೇಪ್ ಮಾಡಬೇಕು ಅದನ್ನು ನೀಟಾಗಿ. ಯಾರ್ದು ಕಾಲಿನಲ್ಲಿ ಅಷ್ಟೊಂದು ಉದ್ದ ಉಗುರು ಯಾರೂ ಇರಂಗಿಲ್ಲ. ಆಯ್ತು, ಇನ್ನೇನು ಭಾಳ ಐತೆ ನಿಮ್ಮ ಕ್ಲಾಸ್. ಫಾಸ್ಟಾಗಿ ಇನ್ನೇನು ಮುಗಿಸ್ಕೊಂಡು ಬಿಡ್ತೀರಲ್ವಾ? ಸ್ಟಾರ್ಟ್. ಮಾತಿ ಅವ್ನು ಟಿಕೆಟ್ ಕೊಡಿಸಿಲ್ಲ. ಒಪ್ಪದ್ನೇಸ ನೋಡಿದ್ರೆ ನೋಡಿ ವಿಚಾರ ಮಾಡಿದ್ದಾರೆ. ಯಾರಾದ್ರೂ ಇವಾಗ ಹೊಸ್ದಾಗಿ ಬಂದರು ಹಳಬ್ರು ಯಾರಿಲ್ಲ. ಎಲ್ಲರೂ ಇವಾಗ ಆಟೋ ಆಫೀಸ್ ಸರ್ಗಳೆಲ್ಲ ಹೊಸ್ದಾಗಿ ಬಂದು ಆಟೋಕ್ಕೆ ಹಳಬ್ರು ಯಾರಿಲ್ಲ. ಪಡ್ತೀರಾ? ಇವತ್ತು ನಿಮ್ಮ ವಿಡಿಯೋ ನೀವು ಎಡಿಟ್ ಮಾಡಿಕೊಂಡು ಸ್ಟೇಟಸ್ನಲ್ಲಿ ಹಾಕೊಡ್ರಿ. 2 days ಮೈ ವರ್ಕ್ ಅಂತ ಹೇಳಿ, ಪೆಡಿಕ್ಯೂರ್ ವರ್ಕ್ ಅಂತ ಹೇಳಿ.
ಹಲೋ ಸರ್ ಸರ್ ಆಟೋ ಆಫೀಸಲ್ಲಿ ನಿಮ್ಗೆ ಯಾರು ಪರಿಚಯ ಇದ್ದಾರೆ ಒಂಚೂರು? ನನ್ನ ತಮ್ಮಂದು ಗಾಡಿ ಹಿಡಿದಿದ್ದಾರಂತ ಆಟೋ. ಹೌದು ಸರ್. ಏನೋ ಗೊತ್ತಿಲ್ಲ ಸರ್, 15,000 ಕೇಳ್ತಿದ್ದಾರೆ. ಕಾನ್ಫರೆನ್ಸ್ ಹಾಕಲ್ಲ ಸರ್? ಸ್ಟೂಡೆಂಟ್ ವರ್ಕ್ ಅಂತ ಹಾಕ್ತೀನಿ ನಾನು. ಚೆನ್ನಾಗಿ ಮಾಡಿದ್ವಿ. ಹೇಳಮ್ಮು, ಮೊನ್ನೆ ಕ್ಲಾಸ್ ತೊಗೊಂಡಿದ್ರಲ್ವ, ಸೊ ಅವತ್ತೆಲ್ಲ ಡೌಟ್ಸ್ ಇತ್ತು ಅಂದ್ರೆ ಇವತ್ತೇನಾದರೂ ಡೌಟ್ಸ್ ಇದೆನಾ? ಏನಾದರೂ ಇದ್ದರೆ ಕ್ಲಿಯರ್ ಆಗ್ರಿ. ಎಲ್ಲ ಸ್ಟೆಪ್ಸು ಕರೆಕ್ಟ್ ಆಯ್ತಾ? ಪ್ರಾಕ್ಟೀಸ್ ಆಯ್ತಾ? ಓಕೆನಾ? ಮಾಡೋಕ್ಕೆ ರೆಡಿ ಇದ್ದೀರಾ? ನೆಕ್ಸ್ಟ್ ಬೇರೆ ಯಾರಿಗಾದ್ರೆ ನೀವಪ್ಪಿ ನಾವು ಮಾಡ್ತೀವಿ. ಮಾಡ್ತೀರಲ್ಲ? ಕಾನ್ಫಿಡೆಂಟ್ ಬಂತ ಇವಾಗ? ಓಕೆ, ಮಾಡಿರಿ. ನಿಮ್ಮ ಮನೆ ಕಡೆ, ನಿಮ್ಮ ಮನೇಲಿ, ನಿಮ್ಮ ಫ್ಯಾಮ್ಲಿಯಲ್ಲಿ ಯಾರಾದರೂ ಇದ್ದರೆ, ನಿಮ್ಮ ಪ್ರಾಡಕ್ಟ್ಸ್ ಎಲ್ಲ ಇದಾವಂದರೆ, ಜ್ಯೋತಿ ಕಡೆ ಇದಾವಲ್ವಾ, ಜ್ಯೋತಿಗೆ ನೀವು ಮಾಡಿರಿ, ಜ್ಯೋತಿ ನಿಮಗೆ ಮಾಡ್ತಾರೆ. ಓಕೆ, ಅವರಿಗೂ ಏನಾದರೂ ಗೊತ್ತಿಲ್ಲ ಅಂದರೆ ಇವಾಗ ನೀವು ಹೇಳ್ಕೊಡ್ತೀರಲ್ಲ ತಿಳ್ಕೊತಾರೆ. ಮಾಡ್ತಾರಲ್ವ, ಅವ್ರು ಆಲ್ರೆಡಿ ತುಂಬ ವರ್ಷ ಆಯ್ತಲ್ಲ, ಮಾಡ್ತಾರೆ. ನೀವು ಕೂಡ ಅಷ್ಟೇ, ನಿಮ್ಮ ಪ್ರಾಡಕ್ಟ್ಸ್ ಎಲ್ಲ ತರಿಸ್ಕೊಂಡಿದ್ದೀರಲ್ಲ, ಯಾರಾದರೂ ಕೇಳಿದರೂ ಮಾಡಿರಿ. ಕೇಳಿದ್ರು ಮಾಡಿರಿ. ಮತ್ತು ಆಮೇಲೆ ಅವ್ರ ಚಾರ್ಜ್ ನೀವು ಏನಾದರೂ ಕೇಳಿದರೆ ಅವ್ರು ಕೊಟ್ಟರೆ ಚಾರ್ಜ್ ಕೂಡ ಇಸ್ಕೊಳ್ರಿ. ಫ್ರೀ ಏನು ಮಾಡಬೇಡ್ರಿ. ಕೊಡಲಿಲ್ಲ ಅಂದರೆ ಬಿಟ್ಬಿಡ್ರಿ. ಓಕೆ? ಹಾಂ, ಪೆಡಿಕ್ಯೂರ್ ಅಂತ ಹೇಳ್ರಿ. ಯಾರು ಬಲ್ಲೆನಾಗಿಲ್ಲ ಪೆಡಿಕ್ಯೂರ್. ನಾವು ನಿಮ್ದು ವಿಡಿಯೋ ಮಾಡ್ತೀವಿ ಅಂತ ಅಂತೀವಿಲ್ಲ, ಸುಮ್ಮನೆ ಕಾಮಿಡಿ ಮಾಡ್ತಿದ್ವಪ್ಪ. ನಿಮ್ಗೆ ಹಾಕ್ಬೇಕು. ನಿಮ್ದು ಪಾರ್ಲರ್ ಓಪನ್ ಆಯ್ತಾ? ನಮ್ಮೆ ಮಾಡ್ತೀವಿ. ಇಬ್ಬರು ಯಾರೂ ಇಲ್ಲ. ಆಟೋ ಆಫೀಸಲ್ಲಿ ನಿಮ್ಗೆ ಯಾರು ಪರಿಚಯ ಇದ್ದಾರೆ ಒಂಚೂರು? ಏನೋ ಗೊತ್ತಿಲ್ಲ ಸರ್, 15 ಸ್ಟೂಡೆಂಟ್ ವರ್ಕ್ ಅಂತ ಹಾಕ್ತೀನಿ ನಾನು. ಹಾಯ್, ಇವತ್ತಿನ ನಮ್ಮ ಸ್ಟೂಡೆಂಟ್ಸ್ ಬಂದು ಅವ್ರ ಮೇಲೆ ಅವರೇ ಪೆಡಿಕ್ಯೂರ್ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಒಬ್ಬರ ಮೇಲೆ ಒಬ್ಬರು, ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು. ಇವ್ರಿಗೆ ಆಲ್ರೆಡಿ ನಾನು ಪೆಡಿಕ್ಯೂರ್ ಕ್ಲಾಸ್ನ ತೊಗೊಂಡಿದ್ದೆ. ಆ ಕ್ಲಾಸ್ನಲ್ಲಿ ಅವರಿಗೆ ಯಾವ್ಯಾವ ಪ್ರಾಡಕ್ಟ್ನ ಯಾವ ಥರ ಯೂಸ್ ಮಾಡಬೇಕು, ಪೆಡಿಕ್ಯೂರ್ ಯಾವ ಥರ ಮಾಡಬೇಕು, ಪೆಡಿಕ್ಯೂರ್ನಲ್ಲಿ ನಾವು ಪೆಡಿಕ್ಯೂರ್ ಕ್ರ್ಯಾಕ್ಸ್ ಏನಿರುತ್ತೆ ಅದನ್ನೆಲ್ಲ ರಿಮೂವ್ ಮಾಡಲಿಕ್ಕೆ ಮಷಿನ್ ಯೂಸ್ ಯಾವ ಥರ ಮಾಡಬೇಕು ಅದನ್ನೆಲ್ಲ ಹೇಳ್ಕೊಟ್ಟಿದ್ದೆ. ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿಸಿದ್ದೆ. ಇವತ್ತು ಅವರು ತಾವೇ ಒಬ್ಬರ ಮೇಲೆ ಒಬ್ಬರು ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಅದ್ರ ಜೊತೆಗೇನೆ ಒಂದು ಸ್ವಲ್ಪ ಫನ್ ಕೂಡ ಮಾಡ್ತಾಯಿದ್ರು, ಎಂಜಾಯ್ ಕೂಡ ಮಾಡ್ತಾಯಿದ್ರು. ಹಂಗೇನೆ ಸ್ವಲ್ಪ ಕಾಮಿಡಿ ಕೂಡ ಇತ್ತು. ಎಲ್ಲದೂ ಮಾಡ್ತಾಯಿದ್ರು, ಅದ್ರ ಜೊತೆಗೆ ಪ್ರಾಕ್ಟೀಸ್ ಕೂಡ ಮಾಡ್ತಾಯಿದ್ರು. ಸೊ ಇವತ್ತು ಅವ್ರದ್ದು ಪೆಡಿಕ್ಯೂರ್ ಕ್ಲಾಸ್ನ ಕಂಪ್ಲೀಟಾಗಿ ಕಲ್ತ್ಕೊಂಡ್ರು, ಅರ್ಥ ಮಾಡಿಕೊಂಡ್ರು. ಇವಾಗ ನೆಕ್ಸ್ಟು ಅವರು ಇನ್ನು ಬೇರೆಯವ್ರ ಮೇಲೆ ಪೆಡಿಕ್ಯೂರ್ ಮಾಡುವಷ್ಟು ಮಟ್ಟಿಗೆ ಅವ್ರು ಆಲ್ರೆಡಿ ಪ್ರಿಪೇರ್ ಆದರು. ಸೊ ಇದೇ ಥರ ನಿಮಗೇನಾದರೂ ನೀವು ಬ್ಯೂಟಿಷಿಯನ್ ಕೋರ್ಸ್ನ ಕಲಿಬೇಕು ಅಂತ ಇದ್ದರೆ ನಮ್ಮ ಹೊಸಪೇಟೆಯಲ್ಲಿ ನಾವು ಹೇಳ್ಕೊಡ್ತಾ ಇದ್ದೀವಿ. ಸೊ ನೀವು ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು.